it is my fear is catering to the audience taste and like will we be able to live up to it, or we have already lived up to it, or have they reached the saturation point? I don't know. So there's always an element of fear. ಹೊಟ್ಟೆ ಉರಿಯುತ್ತಮ್ಮ. ನಾವು ಬೇಜಾರಾಗ್ದಿರೋದು ನಾವು ಮನುಷ್ಯ ತಾನೆ. ಈಗ ನಮಗೆ ಈಗ 16 ವರ್ಷ ಮುಂಚೆ ಬೆಂಗಳೂರಲ್ಲಿ ಯಾವ್ಯಾವ ಭಾಷೆ ಜನಗಳಿದ್ರು ಅಂತ ನಾವು ಲೆಕ್ಕ ಹಾಕಿದ್ರೆ ಕನ್ನಡಿಗರು ಜಾಸ್ತಿ ಇದ್ರು. ಈಗ ಬರ್ತಾ ಬರ್ತಾ ಪ್ಯಾಕ್ ಆಗ್ತಾ ಇದೆ ಎಲ್ಲಾ ರಾಜ್ಯದಿಂದನೂ ಬಂದು ಬೆಂಗಳೂರು ಇನ್ನೇನು ಬರ್ಸ್ಟ್ ಆಗತ್ತೆ ಬೆಂಗಳೂರು. Madam, I would like to correct you here. What do you mean by second line of heroes? There's no, who are the first line heroes then? ನನಗೆ ಇಂದಿನ ಪರಿಚಯ ಮುಹೂರ್ತದ ದಿನ 9 ಸಿನಿಮಾ ಅಡ್ವಾನ್ಸ್ ತಗೊಂಡೆ ನಾನು. ಅದ್ರಲ್ಲಿ 6 ಸಿನಿಮಾ ಫ್ಲಾಪ್ ಆಯ್ತು ಕಂಟಿನ್ಯೂಸ್ ಆಗಿ 6 ಸಿನಿಮಾ. ಆದ್ರೂ ನಾವು ಇವತ್ತರೆಗೂ ಬಾಳ್ಗೆ ಬರ್ತಾ ಇದೀವಿ. ಈಗಿನ ಬರೋ ಹುಡುಗರು 2 ಸಿನಿಮಾ ಆಗ್ಲಿ ಮುಗಿತ್ ಕತೆ. ನೀನ್ ಏನ್ ಮಾಡ್ತೀಯ ಅನ್ನೋದು ವಿಷಯ ಅಲ್ಲ, ಎಷ್ಟು ವರ್ಷ ಇದೀಯಾ, ಏನೇನು ಮಾಡ್ತಾ ಇದೀಯಾ, ನೀನ್ ಇವತ್ತು ಸೇಲ್ ಆಗ್ತಾ ಇದೀಯ ಅನ್ನೋದು ವಿಷಯ. ನಾವ್ ಇವತ್ತು ಸೇಲ್ ಆಗ್ತಾ ಇದೀವಿ. ಯಾರ್ಯಾರೋ ಕ್ಯಾರವಾನ್ಗಳು ಕೇಳ್ತಾರೆ ಅಂದ್ರೆ ಪೀಪಲ್ ಹೂ ನಾಟ್ ಇವನ್ ರೆಕಗ್ನೈಸ್ಡ್, ದೇ ವಾಂಟ್ ಯೂಸ್ ಡಬಲ್ ಡೋರ್ ಕ್ಯಾರವಾನ್. ನೀವು ಶಾರ್ಟ್ ಮುಗಿಸಿದ ತಕ್ಷಣ ಓಡೋ ಕ್ಯಾರವಾನ್ ಅಂತ ಕೂತ್ಕೊಂಡ್ರೆ ನಿಮ್ಮ ಯಾರು ಬಂದು ಮಾತಾಡ್ತಾರೆ? ನಿಮ್ಮ ಜೂನಿಯರ್ಸ್ ನಿಮ್ಮನ್ನ ಹೊಳ್ತಾ ಇರ್ತಾರೆ, ನೀವು ಹಂಗೆ ಅಂಡು ಮೇಲೆ ಹೋಗ್ತಾ ಇರುತ್ತೆ. ನಮ್ಗೆ ಅದು ನಮ್ಮನ್ನು ಉಪಯೋಗಿಸ್ಕೊತಾ ಇಲ್ಲ. ಸಿ, ಕನ್ನಡ ಇಸ್ ದಿ ಓನ್ಲಿ ಲ್ಯಾಂಗ್ವೇಜ್ ದಟ್ ಹ್ಯಾಸ್ ಲೆಫ್ಟ್ ವಿತ್ ನೋ ವೆಬ್ ಸೀರೀಸ್ ಟಿಲ್ ಡೇಟ್. ಐ ವಂಡರ್ ವೈ. ಇದ್ದೇ ಇರುತ್ತೆ ಶಾರದಾ, ಆ ಭಯ ಅಂತೂ. ಶುಕ್ರವಾರ ಬೆಳಿಗ್ಗೆ ಬಂದು ಇಂಟರ್ವಲ್ಗೂ ಹೋಗಿರಲ್ಲ ಭಯ ನಮಗೆ. ಹೊರಗಡೆ ಹೋಗ್ತಾರಲ್ಲ ಆಡಿಯನ್ಸು, ಅಲ್ಲಿವರೆಗೂ ಭಯ ಇರುತ್ತೆ. ಅವ್ನು ಹೊರಗಡೆ ಹೋಗಿ ಏನು ಮಾತಾಡ್ತಾನೆ ಅಂತ ಕೇಳಿಸ್ಕೊಂಡ ಮೇಲೆ ಅಬ್ಬಾ ಅಂತ ಖುಷಿ ಆಗುತ್ತೆ. ಉಗಿದ್ರೆ ಅಯ್ಯಯ್ಯ ಅಂತ ಮುಖ ಮುಚ್ಕೊಳ್ಳೋಂಗಾಗುತ್ತೆ. ಈಗ ಟೆರರ್. ಐ ವಿಲ್ ಟೆಲ್ ಯು ಒನ್ ಥಿಂಗ್ ವೆರಿ ನೈಸ್ಲಿ. M for Manjana, A for Aditya, R for Ranjan, K for Kitty. We are going to make a mark for this film. Welcome to Cinema Express. Nanu A. Sharda. Today we are in conversation with Aditya and Srinagar Kitty, the actors whom I have known for years and whom I have admired for their films as such. And along with them we have debut director Ranjan Shivaram. Welcome. Thank you very much. First class. How are you, Aditya? I am fine, madam. Thank you. How are you? It's nice meeting you. Same here. For a cinema. Yeah. Andre, today we are here for your next film, Terror, which is coming on April 10th. Terror andre fear antare. What is that terror about cinema today, nin prakar? Lack of audience and ನಮ್ಮಲ್ಲಿ ಬರ್ತಾ ಇರೋ ಕ್ವಾಲಿಟಿಗೆ, ನಾವು ಮಾಡ್ತಿರೋ ಕ್ವಾಂಟಿಟಿಗೆ, ಸಿನಿಮಾಗೆ ಆಡಿಯನ್ಸ್ ತುಂಬ ಕಡಿಮೆ ಆಗಿದ್ದಾರೆ. ಅವ್ರನ್ನ ಮತ್ತೆ ಥಿಯೇಟರ್ ಹತ್ರ ಕರ್ಕೊಂಬರೋ ನಮ್ಮ ಪ್ರಯತ್ನಗಳು ನಡೀತಾನೆ ಇದೆ. ಪ್ಲೀಸ್ ಆಡಿಯನ್ಸ್ಗಳು ಥಿಯೇಟರ್ಗೆ ಬಂದು ಸಿನಿಮಾ ನೋಡಬೇಕು. ಅದು ಬಿಗ್ಗೆಸ್ಟ್ ಫಿಯರ್, ಆಡಿಯನ್ಸ್ ಬಿಗ್ಗೆಸ್ಟ್ ಫಿಯರ್ ಅಂತ. ನಿಮಗೆ ಆದಿತ್ಯ? I agree with him. And also I think I can't say it's a problem, but there are too many movies coming out. And probably the big budget, big canvas films that we expect and that are being made are very few. So probably today audience know right from the beginning whether they want to watch this film or not. So it is, my fear is catering to the audience taste and like will we be able to live up to it, or we have already lived up to it, or have they reached the saturation point? I don't know. So there's always an element of fear. Is the way the attitude towards cinema from both of you has changed in a certain way anta ansutta? ಇಲ್ಲ, ಆಟಿಟ್ಯೂಡ್ ಟುವರ್ಡ್ಸ್ ಸಿನಿಮಾ ಇಸ್ ದ ಸೇಮ್. ಸಿನಿಮಾ ಈಸ್ ಅವರ್ ಬ್ರೆಡ್ ಆ್ಯಂಡ್ ಬಟರ್. ಆ ನಿಟ್ಟಲ್ಲಿ ಏನು ದೃಷ್ಟಿಕೋನ ಏನು ಬದಲಾಗಿಲ್ಲ. ನಾವು ಸಿನಿಮಾವನ್ನು ಸಿನಿಮಾ ಸೆಟ್ನ ದೇವಸ್ಥಾನ ಥರನೇ ಅನ್ಕೊತೀವಿ. ಈಗಲೂ ನಮ್ಮಲ್ಲೇನು ಆ ಥರದ್ದೇನು ಬದಲಾವಣೆಗಳಿಲ್ಲ. ನಮಗೆ ಸಿನಿಮಾ ಯಾವಾಗಲೂ ಸಿನಿಮಾನೇ. ಅಲ್ಲ, ನನ್ನ ಪ್ರಕಾರ ಅಂದರೆ ಕ್ಯಾರೆಕ್ಟರ್ಸ್ ಬಂದರೆ ಬಿಫೋರ್ ಇವತ್ತು ಜನಗಳು ಆದಿತ್ಯ ನೋಡಿದರೆ ಆ ಎದೆಗಾರಿಕೆಯಲ್ಲಿ ಅಥವಾ ಡೆಡ್ಲಿ ಸೋಮಾ ಥರ ನೋಡಬೇಕು ಅಂತ ಆಸೆ ಪಡ್ತಾರೆ, ಅಥವಾ ಕಿಟ್ಟಿ ನೋಡಿದ್ರೆ ಆ ಸಂಜು ಬೆಟ್ಸ್ ಗೀತಾ ಡೆಫಿನೆಟ್ಲಿ ನಿನ್ನ ಪ್ರೀತಿಯಾಗೂ ವಾಪಸ್ ಹೋಗ್ತಾರೆ.
people still go back to your previous cinemas. They don't speak about today's cinema at all. ನೋಡಿ ಅದು ಪ್ರತಿಯೊಬ್ಬ ಕಲಾವಿದನಿಗೂ ಆ ಥರದೊಂದು ಇರುತ್ತೆ. ಅವರ ಗೆದ್ದಿರೋ ಸಿನಿಮಾ Signature style. ಗೆದ್ದಿರೋ ಸಿನಿಮಾಗಳನ್ನ ಇವತ್ತು ನಾವು ಯಾರಾದರೂ ವಿಜಯ್ ಅಂದ ತಕ್ಷಣ ದುನಿಯಾನೇ ನಮಗೆ ಫಸ್ಟ್ ಜ್ಞಾಪಕ ಬರೋದು, ಗಣೇಶ ಅಂದ ತಕ್ಷಣ ಮುಂಗಾರ ಮಳೆಯಿಂದ ಜ್ಞಾಪಕ ಬರೋದು, ಕಿಟ್ಟಿ ಅಂದರೆ ಇಂದಿನ ಪ್ರತಿಯಾಗಿ ಜ್ಞಾಪಕ ಬರುತ್ತೆ, ಆದಿ ಅಂದ ತಕ್ಷಣ ನಮ್ಗೆ ಜ್ಞಾಪಕ ಬರೋದೇ ಡೆಡ್ಲಿ ಸೋಮ. ಹಾಗೆ ಅವರ ದೊಡ್ಡದಾಗಿ ರೀಚ್ ಆಗಿರುತ್ತಲ್ಲ ಆ ಸಿನಿಮಾಗಳಿಂದ ನಮ್ಮನ್ನು ನೆನೆಸ್ಕೊಳ್ಳೋದು. ಆ ನಿಟ್ಟಲ್ಲಿ ನಾವು ಮಾಡೋ ಒಂದು ಸಿನಿಮಾಗಳನ್ನು ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಸವಾರಿ ಆಗ್ಬೋದು, ಸಂಜೆ ಗೀತ ಆಗ್ಬೋದು, ಹುಡುಗರು ಆಗ್ಬೋದು, ರೀಸೆಂಟಾಗಿ ನಾವು ಮಾಡಿದ ಗೌಳಿ ಆಗ್ಬೋದು. ಪ್ರತಿಯೊಂದು ಸಿನಿಮಾದಲ್ಲೂ ಭಿನ್ನವಾದ ಪಾತ್ರಗಳಿದೆ. ಮಳೆ ಬರಲಿ ಮಂಜು ಇರಲಿ, ಮತ್ತು ಒಲವೇ ಜೀವನ ಲೆಕ್ಕಾಚಾರ, ಆ ರೀತಿ ಆದಿಲ್ಲಿಷ್ಟು ದೊಡ್ಡದಾಗಿದೆ. ಏಳು ಬೆಳೆಗಳಿದ್ದೇ ಇರುತ್ತೆ. ಅದನ್ನೆಲ್ಲ ಸಂಭಾಳಿಸ್ಕೊಂಡು ನಮ್ಮನ್ನು ಇಷ್ಟು ವರ್ಷ ಕಾಪಾಡಿಕೊಂಡು ಇಲ್ಲಿ ತಂದು ನಿಲ್ಸಿದಾರಲ್ಲ, ಅದಕ್ಕೆ ನಾವು ನಮ್ಮ ಆಡಿಯನ್ಸ್ಗೆ ನಮಸ್ಕಾರ ಮಾಡಲೇಬೇಕು. Aditya, do you agree with what Absolutely, he says? absolutely. See, today, that's what I've been telling everywhere. I'm completely grateful to my audience, the people of Karnataka. ನಮ್ಮ ಕನ್ನಡಿಗರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಯಾಕೆಂದರೆ ಇಲ್ಲಿವರೆಗೂ ನಮ್ಮನ್ನು ಕೈ ಹಿಡಿಸಿ ನಡೆಸ್ಕೊಂಡು ಪ್ರೀತಿಸಿ ಇಲ್ಲಿವರೆಗೂ ನಡ್ಸ್ಕೊಂಡು ಬಂದಿದ್ದಾರೆ ನಮ್ಮನ್ನು. ಇನ್ನೂ ನಾವು ಸಿನಿಮಾ ಮಾಡ್ತಾ ಇದ್ದೀವಿ ಅಂದರೆ ಇಟ್ ಇಸ್ ಆಲ್ ಬಿಕಾಸ್ ಆಫ್ ದೆಮ್. ಸಿ ಬಹುಶಃ ಪ್ರಾಬಬ್ಲಿ the way the present generation is thinking about cinema, the so-called word content, I don't understand. This content word is coming now. Content ಅಂದ್ರೆ ಏನು ಕಥೆ, script. So like you said, ಎದೆಗಾರಿಕೆ, they immediately connect to ಎದೆಗಾರಿಕೆ or Deadly Soma because such scripts were written, such characters were designed. ಬಹುಶಃ ಇವತ್ತಿನ ಕಾಲದಲ್ಲಿ ಬರ್ತಾ ಇದೆ, ಬಟ್ ನನಗೆ ಆ ಥರ ಯಾವುದೂ ಇನ್ನೂ ಸಿಕ್ಕಿಲ್ಲ. ಸೊ ನನಗೂ ಒಂದು ಆಸೆ, ಒಂದು ಡೆಡ್ಲಿ ಸೋಮ ಮಾಡಬೇಕು, ಒಂದು ಎದೆಗಾರಿಕೆ ಮಾಡಬೇಕು, ನನಗೂ ಆಸೆ. ಬಟ್ ವೇರ್ ಆರ್ ದ ಸ್ಕ್ರಿಪ್ಟ್ಸ್? But don't take me wrong if I ask you this. Somewhere you feel rejected by the audience for the kind of scripts coming to you. ಅಂದರೆ ಎಲ್ಲೋ ನಿಮಗೆ ಡೈರೆಕ್ಟರ್ಸ್ ಬರ್ತಾ ಇರೋರು ರೀಸೈಕಲ್ ಮಾಡಿ ಅದೇ ಕ್ಯಾರೆಕ್ಟರ್ಸ್ನ ತೋರ್ಸೋಕ್ಕೆ ಮತ್ತೆ ಎಡಗುತ್ತಾ ಇದ್ದಾರಾ? ಸುಮಾರು ಕ್ಷಣಗಳೆಲ್ಲ ಆ ರೀತಿ ಅನಿಸುತ್ತೆ, ನಮಗೂ ಅನಿಸುತ್ತೆ. ನಾನು ಏನು ಮಾಡಿಸಿದ ಮೇಲೆ ಗೆದ್ದಿಲ್ಲ. ಅಲ್ಲೂ ನಮ್ಮ ತಪ್ಪುಗಳು ಇರ್ತವೆ, ನಿರ್ದೇಶಕರು ಮಾಡಿದ ತಪ್ಪು ಇರುತ್ತೆ, ನಿರ್ಮಾಪಕರು ಮಾಡೋ ತಪ್ಪುಗಳು ಇರುತ್ತೆ. ಆದರೆ ಅದರಿಂದ ನಿರ್ಮಾಪಕರಿಗೆ ಹಣ ಹಾಳಾಗ್ಬೋದು, ಒಬ್ಬ ಕಲಾವಿದನಿಗೆ ಅವ್ರ ಇಮೇಜೇ ಡ್ಯಾಮೇಜ್ ಆಗ್ಬಿಡುತ್ತೆ. ಮತ್ತೆ ನಾನು ಅದೇ ಥರದ್ದೊಂದು ಪ್ರಾಜೆಕ್ಟ್ ತಗೊಂಡು ಮುಂದೆ ಬಂದಾಗ ಅಲ್ಲೇ ಒಂದು ಅಪ್ರಿಸಿಯೇಷನ್ ಸಿಕ್ಕಿ ನಿರ್ಮಾಪಕರಿಗೆ 3 ಕಾಸು ದುಡ್ಡಾದಾಗ ಮತ್ತೆ ನಮ್ಮ ಆಟ ಶುರು ಆಗುತ್ತೆ. ಒಂದೊಂದ್ಸತಿ 100 days 25 days ಅಂತ ಇತ್ತು. ಇವತ್ತು ಫಸ್ಟ್ ಶೋ ಆದಮೇಲೆ ನಿಮ್ಮ ಫಿಲಮ್ಗೆ ನೋ ಆಡಿಯನ್ಸ್ ಬರುತ್ತಲ್ಲ, ನಿಮಗೆ ಒಂಥರ ಹೊಟ್ಟೆ ಉರಿಯುತ್ತಮ್ಮ. ಬೇಜಾರಾಗ್ತಿರೋದು ನಾವು ಮನುಷ್ಯ ತಾನೆ. ಈಗ ನಮಗೆ ಈ 16 ವರ್ಷ ಮುಂಚೆ ಬೆಂಗಳೂರಲ್ಲಿ ಯಾವ್ಯಾವ ಭಾಷೆ ಜನಗಳಿದ್ರು ಅಂತ ನಾವು ಲೆಕ್ಕ ಹಾಕಿದ್ರೆ ಕನ್ನಡಿಗರು ಜಾಸ್ತಿ ಇದ್ರು. ಈಗ ಬರ್ತಾ ಪ್ಯಾಕ್ ಆಗ್ತಾ ಇದೆ. ಎಲ್ಲ ರಾಜ್ಯದಿಂದನೂ ಬಂದು ಬೆಂಗಳೂರು ಇನ್ನೇನು ಬರ್ಸ್ಟ್ ಆಗತ್ತೆ. ಬೆಂಗಳೂರು ಒಂದು ಕೋಟಿ ಜನ ಇದ್ದಿದ್ದೀಗ ಎಷ್ಟಾಗಿದೆ ಬೆಂಗಳೂರಲ್ಲೇ? ಕನ್ನಡ ಆಡಿಯನ್ಸ್ ಅಂದ್ರೆ ಬೇರೆ ಆಡಿಯನ್ಸ್ ನಮ್ಮವರು ಕನ್ನಡಿಗರು ವಿಶಾಲ ಹೃದಯದವರು ಎಲ್ಲಾ ಭಾಷೆ ಸಿನಿಮಾನು ನೋಡ್ತಾರೆ, ನಮ್ಮ ಭಾಷೆ ಸಿನಿಮಾನೇ ನೋಡಲ್ಲ. ಹಾಗಂತಲ್ಲ, ಅಂದ್ರೆ ಇವತ್ತು ನಾವು ಒಂಥರ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಅಂತ ಇವತ್ತು, ಬಿಕಾಸ್ ಆದಿತ್ಯ ಅಂಡ್ ಕಿಟ್ಟಿ ಒನ್ಸ್ ಅಪಾನ್ ಅ ಟೈಮ್ ದೇ ವೇರ್ ದಟ್ ಸೆಕೆಂಡ್ ಲೈನ್ ಆಫ್ ಹೀರೋಸ್ ಅಂತ. ದೇ ಹ್ಯಾವ್ you're really, you both are fine actors, but our second line of actors who really can really do strong, especially with the story. Madam, I'd like to correct you here. What do you mean by second line of heroes? In the There's sense, no, who are the first line heroes then? in the sense, like a star. No, I'll tell you, I'm sorry, but let me correct you here. There's nothing called line of actors here. We are all actors. Okay. So are you trying to tell me all the first line heroes give super hits all the time? No, nobody. Then don't term us as second line hero. See, nobody is second line hero here. Okay. Or nobody is a top line hero, or nobody is the only hero. See, we've all done movies, we've all done hits, we've all given flops. I can give you a list of superstars who have given super flops also. No, I'm not. So are you going to consider them also second line heroes? They were like, we always talk I'm sorry, about madam. stars. I will not accept this. Sorry, I'm really sorry to correct you No, here. that's Don't fine. term anybody as second line hero or first line hero. There's nothing of that sort. Okay. So don't term anybody as second line. So are you saying there's a third line and a fourth line also? No, we mean to say. No. Like you said, after- there's second line. So are you, according to you, there's third line and fourth line also? Probably a fifth line also. No, we I'm say sorry, no, madam. We are all actors here. Nobody is guaranteed success here. ಸೀನಿಯರ್ಸ್
Nobody has guaranteed No, I success. don't- I Even don't- yesteryear, superstars have given super flops. It's not about going about flops and success. I'm not sorry, talking madam, I about will that. not accept that term, second They are line saying heroes. we call them as See, super. this could be a controversy for you, no problem. But as an actor, I will never accept it. No, See, no, that's a good see, opinion. nobody There's is a second line hero here, or nobody is a third line hero, nobody is a fourth line, or nobody is a one line hero. I can give you examples of superstars in Karnataka who has given flops and miserable flops. No, no, So I'm will not they come to talking the about- second line? If I've given a hit, will I go to the first line? I'm not talking about Sorry, in terms madam. of That is flops and unacceptable. success. Sorry, I'm really sorry. That's No, unacceptable. I'll go with you, and I think my term of telling second line of heroes might No, be, I'm saying that is totally wrong on your part. Pardon me, please, but it's wrong on your part to judge anybody or categorize somebody as second Okay, line. we'll put it in a way Yeah. like actors who could really do strong with evolving with years, but somewhere the success rate has come down, and people directors are not coming to you with the right kind of subjects. So you blame the directors or blame yourself for not getting the ಸಿನಿಮಾ It's a ಮೊದಲಿಂದ collective effort. Directors ನಾವು ಯಾರನ್ನೂ ಬ್ಲೇಮ್ media. ಮಾಡೋದಕ್ಕೆ ಆಗೋದಿಲ್ಲ ಸಿನಿಮಾ. ಡೈರೆಕ್ಟ್ ಒಂದು ದ ಕ್ಯಾಪ್ಟನ್ ಆಫ್ ಶಿಪ್. ಅವ್ರ ಕತೆ ಹೇಗೆ ಮಾಡ್ಕೊಂಡಿರ್ತಾರೆ, ಮತ್ತೆ ಯಾವ ಪಾತ್ರನ ಯಾವ ನಟ ಅದಕ್ಕೆ ನ್ಯಾಯ ಕೊಡಬಲ್ಲ ಅನ್ನೋದು ಇದೆಯಲ್ಲ, ನಮ್ಮಲ್ಲಿ ಇನ್ನೂ ಆ ಕಲ್ಚರ್ ಸ್ವಲ್ಪ ಕಡಿಮೆನೇ ಇದೆ. ಕಾಸ್ಟಿಂಗ್ ಡೈರೆಕ್ಟರ್ ಅನ್ನೋದು ಈ ಪಾತ್ರಕ್ಕೆ ಇವ್ನು ಸೂಟ್ ಆಗ್ತಾನೆ ಅನ್ನೋ ಥರ ಇಲ್ಲ. ಒಬ್ಬ ಹೀರೋನ್ ಇಟ್ಕೊಂಡು ಆಮೇಲೆ ಅವ್ರ ಕತೆ ರೆಡಿ ಮಾಡಕ್ಕೆ ಶುರು ಮಾಡ್ತಾರೆ. ಬಟ್ ಆಕ್ಚುಲಿ ಕಿಟ್ಟಿ ಅಂಡ್ ಆದಿತ್ಯ ಅವರೇ, ನಾನು ನೋಡ್ದಂಗೆ ನೀವೆಷ್ಟು ಒಳ್ಳೆ ಒಳ್ಳೆ ಪಾತ್ರಗಳು ಮಾಡ್ತಿದ್ರಲ್ಲ, ಅದನ್ನ ನೋಡ್ಕೊಂಡು ಇನ್ನೂ ಚೆನ್ನಾಗಿರೋ ಪಾತ್ರಗಳು ಬರ್ಬೇಕಲ್ವಾ? ಹೌದು. ಯಾಕೆ ಬರ್ತಾ ಇಲ್ಲ ಅಂತ ನಿಮ್ಗೆ? ಕೊಡಿ ಮೇಡಮ್, ನಾವು ಪರ್ಫಾರ್ಮ್ ಮಾಡಕ್ಕೆ ರೆಡಿ ಇದ್ದೀವಿ. ಅಲ್ಲ ಇವಾಗ ಅಲ್ಲ, ಪಾತ್ರಗಳನ್ನ ನಾವು ಹುಡ್ಕೊಂಡು ಹೋಗೋಕ್ಕಾಗಲ್ಲಮ್ಮ, ಪಾತ್ರಗಳು ನಮ್ಮನ್ನು ಹುಡ್ಕೊಂಡ್ ಬರ್ತವೆ. ಸಿ ಡೆಡ್ಲಿ ಸೋಮ, ಎವ್ರಿಬಡಿ ನೋಸ್ somebody else was supposed to do it. Why it came to me? ಎದೆಗಾರಿಕೆ, my role, I will give you example. You can ask someone, it was not written for me, it was written for somebody else. It came to me. ಬಟ್ ಇವತ್ತು ನಾನು ಹೇಳ್ತಾ ಇರೋದು ಹೊಸಬ್ರಿಗೆ ಹೋಗ್ತಾ ಇದೆ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್, ನಿಮ್ಗೆ ಯಾಕೆ ಬರ್ತಾ ಇಲ್ಲ? ವೇರ್ ಇಸ್ ಇಟ್ ಗೋಯಿಂಗ್? ನಾನು ಈಗ ತಾನೇ ಮಾತಾಡ್ತಾ ಇನ್ನೊಂದು ಇವ್ರಿಗೆ ಈ ಪ್ರಶ್ನೆಗೆ ಉತ್ತರ ಕೊಟ್ಟೆ, ನಿಮಗೂ ಹೇಳ್ತೀನಿ. ನಮ್ಮಲ್ಲಿ ಈಗ ಬರ್ತಾ ಇರೋ ಹೊಸ ಹುಡುಗರು ಹೊಸ ನಿರ್ಮಾಪಕರನ್ನ ಹುಡ್ಕೊಂಡ್ ಬರ್ತಾರೆ. ಅವ್ರದ್ದು ಒಂದು ಸಣ್ಣ ಫ್ರೇಮಲ್ಲಿ ಬಜೆಟ್ ಇರುತ್ತೆ. ನಾವು ಆ ಬಜೆಟಲ್ಲಿ ಫಿಟ್ ಇನ್ ಆಗಲ್ಲ. ದೇ ಡೋಂಟ್ ಲುಕ್ ಅಟ್ ಯು ಆಸ್ ಆಕ್ಟರ್ಸ್ ವಿತ್ ಲೈಕ್ ಅಲ್ಲ, ಆಕ್ಟರ್ ಜೊತೆಗೆ ಅವರ ಬಜೆಟ್ ಒಳಗಡೆ ಮಾಡಬೇಕಲ್ಲ. ಆ ಥರದಿದ್ದಾಗ ನಾವು ಅದ್ರ ಫಿಟ್ ಇನ್ ಆಗಲ್ಲ ಅಂತ ಅವರೇ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ. ನಮ್ಮನ್ನು ಬಂದು ಕನ್ಸಲ್ಟ್ ಮಾಡಿ ನಮ್ಮ ಕತೆ ಹೇಳಿ ನಮ್ಮನ್ನು ಕನ್ವಿನ್ಸ್ ಮಾಡೋ ಶಕ್ತಿ ಇದ್ದರೆ ಬರ್ಬೋದು, ನಾವು ಮಾಡ್ತೀವಿ. ಬಟ್ ಐ ಡೋಂಟ್ ನೋ, ಸಮ ಐ ಫೀಲ್ ನಮಗೇನು ನಿಮ್ಮ ಪ್ರೀವಿಯಸ್ ಫಿಲಮ್ಸ್ ನೋಡಿ, ಓ ಆ ಫಿಲಮ್ಸ್ ವರ್ಕ್ ಆಗಿಲ್ಲ ಇವರಿಗೆ, ಅದಕ್ಕೆ ಹೋಗಿ ಅಂದ್ರೆ ಅಪ್ರೋಚ್ ಮಾಡಿದ್ರೆ ಅಲ್ಲ, ಅದು ಅಲ್ಲ, ಹಂಗೆ ಅಂದಿದ್ರೆ ಕನ್ನಡದಲ್ಲಿ ಯಾರು ಸಿನಿಮಾನೇ ಮಾಡಬಾರ್ದು. ಸರ್ವೇ ಸಾಮಾನ್ಯ, ಅದು ಇದ್ದೇ See, ಇರುತ್ತೆ. not everybody has given super hits. There are so many people have given super flops also. ಇಲ್ಲಿ ಹೆಂಗೆ ಅಂದರೆ, ಇಲ್ಲಿ ಮೆಂಟಾಲಿಟಿ ಹೇಳ್ತೀನಿ ಕೇಳಿ. When there's success, everybody says it's a team effort. But when it's a failure, they will point only to the hero. See, that mindset has to change first. See, success ಅಂದಾಗ ನಾಲೋ ಇಟ್ಸ್ ಅ ಕಲೆಕ್ಟಿವ್ ಎಫರ್ಟ್, ಟೀಮ್ ಎಫರ್ಟ್ ಅಂತಿರಲ್ವಾ, ಹಾಗೆ ಒಂದು ಫೇಲ್ಯೂರ್ ಆದಾಗ್ಲೂ ಟೇಕ್ ದ ಬ್ಲೇಮ್ or be the bigger person and saying ಇಲ್ಲ. ಸಿ ನಾವುಗಳು ಪಾತ್ರಧಾರಿಗಳಷ್ಟೇ. ಸಿ ಫ್ಲಾಪ್ ಆಗಬೇಕು, ಹಿಟ್ ಆಗಬೇಕು ಅಂದರೆ ಅದಕ್ಕೆ ಬೇರೆ ಬೇರೆ ಥರ ಕಾರಣಗಳಿರ್ತವೆ. ಶಾರದಾ ಏನೋ ಒಂದು ಇಷ್ಟ ಆಗುತ್ತೆ ಸಿನಿಮಾ. ನಮ್ಮ ಕೆರಿಯರ್ ಬಿಗಿನಿಂಗ್ ಡೇಸಲ್ಲಿ ನಾನು ಒಂದು ಇಂತಿನ ಪ್ರೀತಿಯ ಸೂರ್ಯ ದುನಿಯಾ ಮುಗಿಸ್ಕೊಂಡ ತಕ್ಷಣ ಮಾಡಿದ ಸಿನಿಮಾ ಅದು. ನನಗೆ ಇಂತಿನ ಪ್ರೀತಿಯ ಮುಹೂರ್ತದ ದಿನ 9 ಸಿನಿಮಾ ಅಡ್ವಾನ್ಸ್ ತೊಗೊಂಡೆ ನಾನು. ಅದರಲ್ಲಿ 6 ಸಿನಿಮಾ ಫ್ಲಾಪ್ ಆಯಿತು ಕಂಟಿನ್ಯೂಸ್ ಆಗಿ, 6 ಸಿನಿಮಾ. ಆದರೂ ನಾವು ಇವತ್ತರೆಗೂ ಬಾಳ್ಗೆ ಬರ್ತಾ ಇದೀವಿ. ಈಗಿನ ಬರೋ ಹುಡುಗರು 2 ಸಿನಿಮಾ ಆಗಲಿ ಮುಗಿದ ಕತೆ, 2 ಇಲ್ಲ 1ಕ್ಕೆ ಮುಗಿದೋಗ್ಬಿಡುತ್ತೆ ಕತೆ. ಅಲ್ಲ, ನನಗೆ both Aditya and Kitty, since I have watched your movies and I have loved your characters, ನಾನೆಲ್ಲೋ ನಿಮಗೂ ಸ್ಟಿಲ್ ಟು ಗೆಟ್ ದಟ್ ಡ್ಯೂ ಅಂತ ಅನ್ಸುತ್ತೆ ಅಷ್ಟೇ. ಅಂದ್ರೆ ಇವತ್ತು ಬಂದಿರೋ ನಮ್ಗೆ ಸಂಪೂರ್ಣವಾಗಿ ತೃಪ್ತಿ ಯಾವತ್ತಿಗೂ ಸಿಗಲ್ಲ. ಅದು ಇವತ್ತು ಬಂದಿರೋರ್ಗೆ ಒಂಥರ ಒಂದು ಆ ಸ್ಟಾರ್ ಸ್ಟೇಟಸ್ ಕೊಟ್ಟಿದ್ದಾರಲ್ಲ. ಬಟ್ ಐ ಸಾ ಯು ಬೋತ್ ರಿಯಲಿ ವರ್ಕಿಂಗ್, ಇವಾಲ್ವಿಂಗ್ ವಿತ್ ಸಿನಿಮಾ. ಗುರು, ಶಾರ್ಟ್ ಟರ್ಮ್ಗೂ ಲಾಂಗ್ ಟರ್ಮ್ಗೂ ತುಂಬ ಡಿಫ್ರೆನ್ಸ್ ಇದೆ ಗುರು. ನೀನು ಏನು ಮಾಡ್ತೀಯ ಅನ್ನೋದು ವಿಷಯ ಅಲ್ಲ, ಎಷ್ಟು ವರ್ಷ ಇದೆಯಾ, ಏನೇನು ಮಾಡ್ತಾ ಇದೀಯಾ, ನೀನು ಇವತ್ತು ಸೇಲ್ ಆಗ್ತಾ ಇದೀಯ ಅನ್ನೋದು ವಿಷಯ. ನಾವು ಇವತ್ತು ಸೇಲ್ ಆಗ್ತಾ ಇದೀವಿ. ಹೊಸ ನಿರ್ದೇಶಕ ಸಿನಿಮಾದಲ್ಲಿ 17 ವರ್ಷದ ಕೆಲಸ ಮಾಡ್ತಿದ್ದಾನೆ, ಆದ್ರೆ ಇಂಡಿವಿಜುವಲ್ ಆಗಿ ಡೈರೆಕ್ಷನ್ ಮಾಡ್ತಾರೋ ಫಸ್ಟ್ ಸಿನಿಮಾ
ಆದಿತ್ಯನ ಹತ್ರಕ್ಕೆ ಹೋಗ್ಬೇಕು ಅಂದಾಗ ಏನಕ್ಕೆ ಅನ್ಸುತ್ತೆ, ಇದು ಕಿಟ್ಟಿನೇ ಬೇಕು ಅಂತ ಏನಕ್ಕೆ ಅನ್ಸುತ್ತೆ, ದೇವರಾಜ್ ಸರೇ ಬೇಕು ಅಂತ ಏನಕ್ಕೆ ಅನ್ಸುತ್ತೆ, ಶಶಿಕುಮಾರ್ ಅವರೇ ಬೇಕು ಅಂತ ಏನಕ್ಕೆ ಅನ್ಸುತ್ತೆ? ಅವನಿಗೆ ಒಂದು ಕನ್ವಿಕ್ಷನ್ ಇತ್ತು, ಇಲ್ಲ ನನಗೆ ಈ ಪಾತ್ರವನ್ನ ಇವ್ರು ಮಾಡಿದ್ರೆ ಅದಕ್ಕೆ ನ್ಯಾಯ ದೊರಕಿಸ್ಕೊಡ್ಬಲ್ರು. In spite of this, still I have 3 films at hand. I've already released 2 films this year. He has 3 films in hand. See, ಏನಕ್ಕೆ ಅಂದ್ರೆ see somewhere probably like you said ಡ್ಯೂ ಸಿಕ್ಕಿರ್ಬೋದು ಬಟ್ ಇನ್ ಅ ಡಿಫರೆಂಟ್ ವೇ. Do you think just numbers count today? Yeah, how many Okay, people I have, how many people I can have you 3 show me who has films. 5 films under their hands, in their hands? No, that one best film ಅಂತ ನಿಮಗೆ ನಾನು ವೀರಕಂಬಳ ಮಾಡಿದೆ, my dad's father's film. Everybody appreciated the role that I probably ಸಕ್ಸಸ್ ಅಷ್ಟು ಬರಲಿಲ್ಲ ಆ ಪಿಕ್ಚರ್ಗೆ. ಬಟ್ ಇವತ್ತಿಗೂ ನೀವು ನಮ್ಮ ದಕ್ಷಿಣ ಕನ್ನಡ ಕಡೆ ಇವತ್ತಿಗೂ ಓಡ್ತಾ ಇದೆ ಪಿಕ್ಚರು, ಇವತ್ತಿಗೂ ಅಲ್ಲಿಂದ ಫೋನ್ ಕಾಲ್ಗಳು ಬರ್ತಾ ಇದೆ. ಐ ಪ್ಲೇಡ್ ಅ ಡಾನ್, obviously I can't take his name, but everybody knows who I played. So I am getting my due, and yeah, like you said, ಡ್ಯೂ ಸಿಗ್ಲಿಲ್ಲ ಅಂತ ನಾನು ಒಪ್ಕೊಳಕ್ ರೆಡಿ ಇಲ್ಲ, ಬಿಕಾಸ್ ಇಲ್ಲಿವರೆಗೂ ನಮ್ಮನ್ನ ಕೈ ಹಿಡಿಸ್ಕೊಂಡು ನಡ್ಸ್ಕೊಂಡ್ ಬಂದಿದ್ದಾರೆ. ಇಟ್ಸ್ ದ ಬಿಗ್ಗೆಸ್ಟ್ ಡ್ಯೂ ದಟ್ ಐ ಗಾಟ್ ಇನ್ ಮೈ ಲೈಫ್. if you call that I think that way, and I'll stick to that. ಸೊ ಅಂದರೆ ನೀವು ಫ್ರೆಶರ್ ಆಗಿ ಆದಿತ್ಯ ಅವರು ಮತ್ತು ಕಿಟ್ಟಿ ಅವ್ರನ್ನ ಕಾಸ್ಟ್ ಮಾಡಬೇಕು ಅಂದರೆ ಒಂದು ರೀಸನ್ ಇತ್ತು. ಅಂದರೆ ನೀವು ಹೇಳ್ದಂಗೆ ಇಟ್ ಇಸ್ ಟೇಕನ್ 17 years ಒಂದು ಸಿನಿಮಾ ಮಾಡೋಕ್ಕೆ. ಅದೇ ಒಂದು ಜರ್ನಿ ನಿಮ್ಮದು. ಸೊ ಬಟ್ ಯು ಗಾಟ್ ದ ರೈಟ್ ಕೈಂಡ್ ಆಫ್ ಆ್ಯಕ್ಟರ್ಸ್, ಸಮ್ ಆಫ್ ದ ಫೈನೆಸ್ಟ್ ಆ್ಯಕ್ಟರ್ಸು ಒಟ್ಟಿಗೆ ಬರೋದು. ಇವರೆಲ್ಲ ಲೈಕ್ ವೆನ್ ವಿ ಟಾಕ್ ಅಬೌಟ್ ಸಮ್ ಬಿಗ್ ಆ್ಯಕ್ಟರ್ಸ್ ಇನ್ ದ ಇಂಡಸ್ಟ್ರಿ ಅಂದರೆ ಇವರೆಲ್ಲ ಬರ್ತಾರಲ್ಲ. ಸೊ ಅವ್ರ ಜೊತೆ ಕೆಲಸ ಮಾಡಿ ಇಲ್ಲ, ಕತೆ ಬರೆದಾಗ ಒಂದು ಏನಂದರೆ ನನಗೆ ಅವಾಗಿಂದ ನನಗೊಂದು ಥಾಟ್ ಇದೆ, ಕತೆ ಬರೆದ್ಮೇಲೆ ಹೀರೋ ಹುಡುಕ್ಬೇಕು, ಹೀರೋಗೋಸ್ಕರ ಕತೆ ಮಾಡಬಾರ್ದು ಅನ್ನೋದು ಒಂದು ಥಾಟ್ ಇದೆ. ಸೊ ಆ ಕತೆ ಬರೆದಾಗ ಇದಕ್ಕೆ ಯಾರು ಸೂಟ್ ಆಗ್ತಾರೆ ಅಂತ ನೋಡಿದಾಗ ಇವ್ರು ಸೂಟ್ ಆಗ್ತಾರೆ ಅಂತ ಅನಿಸ್ತು. ಅದಕ್ಕೊಂದಷ್ಟು ಪ್ರಯತ್ನಗಳು. ಆಮೇಲೆ ಮಂಜಣ್ಣ ಅವ್ರಿಗೆ ಸಿಕ್ಕಿ ಕತೆ ಹೇಳಿದಾಗ ಅವ್ರಿಗೆ ಇಷ್ಟ ಆಯಿತು. ಆಮೇಲೆ ಫಸ್ಟ್ ಅಪ್ರೋಚ್ ಮಾಡಿದ್ವಿ, ಎಲ್ಲ ಓಕೆ ಅಂತ ಅನಿಸ್ತು. ಆಮೇಲೆ ಒಂದೊಂದೇ ಕಲಾವಿದರು ಹೇಳ್ಕೊಂಡು ಹೋದೆ, ಕಿಟ್ಟಪ್ಪ ಅವರು, ಶರತ್ ಸರ್, ಕುಮಾರ್ ಬಂಗಾರಪ್ಪ ಸರ್, ದೇವರಾಜ್ ಸರ್, ಶಶಿಕುಮಾರ್ ಸರ್, ಧರ್ಮಣ್ಣ, ಹೀಗೆ ತುಂಬ ಕಲಾವಿದರುಗಳದ್ದು ಲಿಸ್ಟ್ ಹೇಳ್ಕೊಂಡು ಹೋದಾಗ ಒಬ್ಬೊಬ್ಬರಾಗಿ ಹೇಳಾಯ್ತು. ಬಿಕಾಸ್ ಯಾಕೆಂದರೆ ಪ್ರೊಡ್ಯೂಸರ್ ಬಂದು ಫುಟೇಜಸ್ ನೋಡಿದ್ರು ಹೆಂಗೆ ಬಂದಿದೆ ಅಂತ, ಅಲ್ಲಿಂದ ಅವ್ರಿಗೂ ಒಂದು ಕಾನ್ಫಿಡೆನ್ಸ್ ಬಂತು, ಇವ್ರಿಗೂ ಒಂದು ಕಾನ್ಫಿಡೆನ್ಸ್ ಬಂತು. ವೈ ಕಾಂಟ್ ವಿ ಟ್ರೈ ಅಂದ್ಬಿಟ್ಟು ಇವ್ರಿಗೂ ನೆಕ್ಸ್ಟ್ ಅಪ್ರೋಚ್ ಮಾಡಿದ್ವಿ, ಇದೆ ಸರ್ ಡೆಫಿನೆಟ್ಲಿ ಮಾಡ್ತೀನಿ ಅಂತ ಹೇಳಿದ್ರು. ಆಮೇಲೆ ನಮ್ಗೆ ಅಷ್ಟು ಜನ ಕಲಾವಿದರಿದ್ದು ಯಾವತ್ತೂ ನನಗೆ ಸೆಟ್ಟಲ್ಲಿ ಯಾವತ್ತೂ ಏನೂ ತೊಂದರೆ ಆಗಿಲ್ಲ. ಬಿಕಾಸ್ ಎಲ್ಲ ಟೆಕ್ನಿಷಿಯನ್ಸ್, ಎಲ್ಲ ಕಲಾವಿದರು ಸಪೋರ್ಟ್ ಮಾಡಿದಾಗ ಔಟ್ಪುಟ್ ಇತ್ತು. ತೊಂದರೆ ಆಗಬೇಕು ಬಿಕಾಸ್ ದೇ ಆಲ್ರೆಡಿ ಕಮ್ ವಿತ್ ಎಕ್ಸ್ಪೀರಿಯನ್ಸ್. ಅಲ್ಲ ನಿಮ್ಗೆ ತೊಂದರೆ ಅಲ್ಲ, ಒಂದೊಂದ್ಸಲ ಆಗುತ್ತೆ ಮೇಡಮ್, ಒಂದೊಂದ್ಸಲ ಆಗುತ್ತೆ ಕೆಲವೊಂದು ವಿಷಯಗಳು ಹೇಳೋಕ್ಕಾಗಲ್ಲ. ಬಟ್ ಫಸ್ಟ್ ನನಗೆ ಯಾವುದೂ ಆ ಥರದ್ದೇನೂ ಆಗಿಲ್ಲ. ಸೊ ಎಲ್ಲರೂ ಸಪೋರ್ಟ್ ಮಾಡಿದ್ರು, ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದರು, ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ರು. ಆ್ಯಂಡ್ ಮೋರ್ ದ್ಯಾನ್ ದಟ್ ಪ್ರೊಡ್ಯೂಸರ್ ಸಪೋರ್ಟೆಡ್ ಅ ಲಾಟ್. ಬಿಕಾಸ್ ಪ್ರೊಡ್ಯೂಸರ್ ಒಬ್ಬರು ನಿಂತ್ಕೊಂಡಿಲ್ಲ ಅಂದರೆ ಫೈನಾನ್ಷಿಯಲಿ ಅವರು ಫೀಡ್ ಮಾಡಿಲ್ಲ ಅಂದರೆ ಇದನ್ನೆಲ್ಲ ನಾವು ಯೋಚನೆ ಮಾಡೋಕ್ಕೂ ಆಗಲ್ಲ. ಅಂದರೆ ಈ ಆರ್ಟಿಸ್ಟ್ ಆಗ್ಬೋದು, ಈ ಥರದ್ದು ಮೇಕಿಂಗ್ ಆಗ್ಬೋದು, ಇದೇನು ಯೋಚನೆ ಮಾಡೋಕ್ಕಾಗಲ್ಲ. ಆ ವಿಷಯದಲ್ಲಿ ಎಲ್ಲ ಪ್ರೊಡ್ಯೂಸರ್ಸ್ಗೂ ಥ್ಯಾಂಕ್ಸ್ ಹೇಳಬೇಕು, ನಮ್ಮ ಫಿಲ್ಮ್ ಸಪೋರ್ಟ್ ಮಾಡಿದ್ದೀವಿ. ಒಂದು ಟೆರರ್ ಅಂತ ಒಂದು ಟೈಟಲ್ ಇಟ್ಕೊಂಡು ರಾವಣ ಅರೈವಿಂಗ್ ಟುಡೇ, ಇತ್ತೀಚಿನ ಸಿನಿಮಾಗಳಲ್ಲಿ ಐ ಥಿಂಕ್ ಯು ವಿಲ್ ಆಲ್ಸೋ ಅಗ್ರಿ, ಫ್ಲಾಟ್ ಕ್ಯಾರೆಕ್ಟರ್ಸ್ ವರ್ಕ್ ಬೆಟರ್ ದೆನ್ ಸಮಥಿಂಗ್ ವಿತ್ ಆ ಗನ್ನು ಅದರೊಳಗೆ ಮಾತಾಡಬೇಕು. ರೋಸಸ್ ಹ್ಯಾವ್ ಬೀನ್ ಫೇಡಿಂಗ್ away. ಹೌದು ಹೌದು ನಿಜ. Is it, do you agree, Aditya? Somewhere probably people have always loved anti-hero. I won't like to term the person bad. Anti-hero characters ನೀವು ಯಾವುದೇ ನೋಡಿ ಅಂತ ನಾನು ರಾಮನ್ ಭಕ್ತರು ದೇವಸ್ಥಾನಕ್ಕೆ ಹೋಗ್ತಾರಮ್ಮ, ರಾವಣನ್ ಭಕ್ತರು ಥಿಯೇಟರ್ಗೆ ಬರ್ತಾರೆ. ಯಾಕೆಂದ್ರೆ ಶ್ರೀರಾಮ ಬರ್ತಾನೆ ಅಂದ್ರೆ ಜೊತೆಗೆ ಆಂಜನೇಯನೂ ಬರ್ತಾನೆ. ಇಲ್ಲಿ ರಾವಣ ಬಂದ್ರೆ ಒಬ್ಬನೇ ಬರ್ತಾನಲ್ಲ. ಸೊ ದಟ್ಸ್ ವೈ ಪ್ರಾಬ್ಲಿ ವಿ ಥಾಟ್ ರಾವಣ ಇಸ್ ಕಮಿಂಗ್. ಆ್ಯಂಡ್ ವೈ ರಾವಣ ಅನ್ನೋದು ನೀವು ಸಿನಿಮಾ ನೋಡೋದಾಗಲೇ ಗೊತ್ತಾಗುತ್ತೆ. ವೈ ವಿ ಟರ್ಮ್ ದ ಕ್ಯಾರೆಕ್ಟರ್ ರಾವಣ ಆರ್ ನೇಮ್ಡ್ ಹಿಮ್ ರಾವಣ ಆರ್ ಕಂಪೇರ್ಡ್ ಹಿಮ್ ಟು ರಾವಣ ಇಸ್ ಫಾರ್ ಅ ರೀಸನ್ ಇನ್ ದ ಫಿಲ್ಮ್. ರಾವಣ ಅಂದರೆ ಒಂದು ನೆಗೆಟಿವ್ ಅಂತ ಬರುತ್ತೆ, ಬಟ್ ರಾವಣನಲ್ಲೂ ಒಂದು ಎಮೋಷನ್ಸ್ ಇರುತ್ತೆ. ರಾವಣನು ದೇವಸ್ಥಾನಕ್ಕೆ ಹೋಗ್ತಾರೆ, ರಾವಣನು ಈಶ್ವರನ ಭಕ್ತ, ಈಶ್ವರನ ಪರಮ ಭಕ್ತ. ಸೊ ದೇರ್ ಇಸ್ ಫಿಯರ್ ಇನ್ ಅ ಪರ್ಸನ್ ಹೂ ಹ್ಯಾಸ್ ಗ್ರೇ ಶೇಡ್ಸ್ ಅಂತ ಅನ್ಬೋದಾ? ಲೈಕ್ if you believe. See, whether my character has gray shades or not, I'm not supposed or allowed to reveal that. But yeah, ನನ್ನ ಕ್ಯಾರೆಕ್ಟ್ರು
is something different than what I've played all this while. And out glamorous character for the first time I'm playing. ಯಾಕೆಂದರೆ ನೀವು ನೋಡಿರೋದು ಟ್ರೇಲರಲ್ಲಿ ನೋಡಿರೋಂಥ ಕಾಸ್ಟ್ಯೂಮ್ಸ್ ಇರ್ಬೋದು. ಟುಡೇ ಮೋಸ್ಟ್ ಆಫ್ ದೆಮ್ ಆರ್ ಆಸ್ಕಿಂಗ್ ಮೀ, ವಿ ಹ್ಯಾವ್ ಸಚ್ ಫ್ಯಾಂಟಾಸ್ಟಿಕ್ ಕಾಸ್ಟ್ಯೂಮ್ಸ್ ಇನ್ ದ ಫಿಲ್ಮ್. See, it's a full-fledged glamorous role. And people are thinking it's a gangster. Definitely it's not a gangster's role. It is not at all a gangster's role. Nothing to do with the underworld. It is a different character that we cannot term as such. Or probably I can call him a businessman. He is a businessman. A shrewd businessman. And he knows what he wants. And he has this ideology, just because you were born poor doesn't mean you have to die poor. And probably the Ravana in him makes him do certain things. Or probably the Rama in him saves him later. We don't know. But there is something to watch out for. But the combinations work. Yeah, And it's the the kind good. of- It's the good and the evil together. So who wins in the end is the whole story of the film. Yeah. So we don't know. You say that you don't want to talk about. I'm much not about allowed the- to. Allowed to talk about the Not plot. that I don't want. I want to. I'm itching to, but I'm not allowed to. Okay, but definitely the combination of you and Kitty. Yes. Uh, After 21 years. yes. You Again, there he played in my third film, Adi. He played somebody with. We cannot call him a villain there too, because his ideology was different, and I was this boy who was hopelessly in love with a rich girl. So what happens in the end was the whole film. Here also, we cannot call him a villain. His ideologies are different, my ideologies are different. Whether they clash together, or we come together, or we fight together, I'm not supposed to reveal, but you will ultimately see it on screen on 10th April. Sir, ನಿಮಗೆ ಯು ಆರ್ ರಿಯಲಿ ಲಕ್ಕಿ. ಒಂಥರ ಎಲ್ಲ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಅಂದರೆ ನೀವು ಅವರಿಂದ ಕಲ್ತಿರ್ಬೋದು. ಸೊ ಇಮಿಡಿಯೇಟಾಗಿ ಇವರಿಬ್ಬರು ಅಕ್ಕಪಕ್ಕ ಇರೋದ್ರಿಂದ ಅವರಿಂದ ನೀವೇನು ಕಲ್ತ್ರಿ? ಅಲ್ಲ, ಲೈಕ್ ಅವರ ಒಂದು ಎಕ್ಸ್ಪೀರಿಯನ್ಸು ನನಗೂ ಶೂಟಿಂಗ್ ಟೈಮಲ್ಲಿ ಹೆಲ್ಪ್ ಆಯಿತು. ಲೈಕ್ ಕಾಸ್ಟ್ಯೂಮ್ ವೈಸ್ ಆಗಿರ್ಬೋದು, ಅಂದರೆ ಅವ್ರು ತೊಗೊಂಡಂಥ ಇಂಟ್ರೆಸ್ಟ್ ಕಾಸ್ಟ್ಯೂಮ್ಸ್ಗೆ ಮತ್ತು ಪ್ರಿಪ್ರೇಷನ್ಸ್ಗೆ. ಇವನ್ ಕಿಟಪ್ ಅವ್ರು ಬಂದರೆ ಸೆಟ್ಗೆ ಆಲ್ಮೋಸ್ಟ್ ಅಲ್ಲಿ 45 ಮಿನಿಟ್ಸ್ ಹತ್ರ 1 ಅವರ್ ಬೇಕಾಗಿತ್ತು ಅವ್ರ ಗೆಟಪ್ ಎಲ್ಲ ರೆಡಿ ಆಗೋದಕ್ಕೆ. ಸೊ ಅದೆಲ್ಲ ಇವಾಗಿನ ಕಲಾವಿದರಿಗೆ ಒಂದಷ್ಟು ಜನಕ್ಕೆ ಸ್ಫೂರ್ತಿ ಆಗುತ್ತೇನೆ ಅಂತ ಅನಿಸುತ್ತೆ. ಇವ್ರದ್ದು ಲೈಕ್ ಇವ್ರ ಲೈಫ್ ಸ್ಟೈಲ್ ನೋಡ್ರೆ ಹೇಗೆ ನಡ್ಕೊಂಬಾರೆ. ಆ್ಯಂಡ್ ಅಫ್ಕೋರ್ಸ್ ಹಳೆ 80s 90s ಲೆಜೆಂಡ್ ಹೀರೋಸ್ ಅವರೆಲ್ಲ. ಅವ್ರ ಜೊತೆ ವರ್ಕ್ ಮಾಡ್ತೀನಿ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಅಪ್ರೋಚ್ ಮಾಡಿದೆ, ಅವ್ರಿಗೂ ಖುಷಿ ಆಯಿತು, ಅವರು ವರ್ಕ್ ಮಾಡೋಕ್ಕೆ ಓಕೆ ಮಾಡಿದ್ರು. ದೆನ್ ಲೈಕ್ ಸೆಟ್ಟಲ್ಲಿ ತುಂಬ ದೊಡ್ಡ ತಾರಾ ಬಳಗನೇ ಇತ್ತು. ಸೊ ಅದನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ಮಾಡುವಂಥದ್ದು ಇದೆಯಲ್ಲ. ಆಮೇಲೆ ದೇವರಾಜ್ ಸರ್, ಕುಮಾರ್ ಬಂಗಾರಪ್ಪ ಸರ್, ಶಶಿಕುಮಾರ್ ಸರ್ ತುಂಬ ಅಂದರೆ ತುಂಬ ಸಪೋರ್ಟಿವ್. ಅದು ನನಗೆ ಯಾವತ್ತೂ ಅವರು, ನಾನು ಹಳೆ ಅಂದರೆ ಲೆಜೆಂಡ್ ಹೀರೋಸ್ ಥರದ್ದು ಯಾವತ್ತೂ ಒಂದು ಸೆಟ್ಟಲ್ಲಿ ಒಂದು ಫೀಲೂ ಮಾಡಿಸಿಲ್ಲ, ಇವರು ಅಷ್ಟೇ. ಸೊ ಲೈಕ್ ಆ ಸಪೋರ್ಟ್ ನನಗೆ ತುಂಬ ಹೆಲ್ಪ್ ಆಯಿತು. ಬಟ್ ಫಾರ್ ಯು ಅಂದರೆ ಎಲ್ಲರೂ ಒಟ್ಟಿಗೆ ಬರ್ತೀರಾ, ಆಲ್ ದ ಕ್ಯಾರೆಕ್ಟರ್ಸ್? ನಾವು ನೀವು ಹೇಳಿ ಸರ್. ಹೇಳಿ. ಅದೇ ಹೇಳಿ ಸಾಕು. ನಾವು ಮಾತಾಡೋಂಗಿಲ್ಲ. ನಾವು ಮಾತಾಡೋಂಗಿಲ್ಲ. ಅಲ್ಲ, ಇನ್ ದ ಸೆನ್ಸ್ ಏನು ಒಟ್ಟಿಗೆ ಅಂದರೆ ನೀವೇನು ಹೇಳ್ತೀರಾ? ಎಲ್ಲರೂ ಇವಾಗ ದೇವರಾಜ್ ಅವರು, ಕುಮಾರ್ ಬಂಗಾರಪ್ಪ ಅವರು, ಎಲ್ರದ್ದು scene ಒಟ್ಟೊಟ್ಟಿಗೆ ಇಲ್ಲ, ಇದೆಯಾ? ಇಲ್ಲ. ಎಲ್ಲರೂ ಅದು ಏನಂದ್ರೆ ಎಲ್ಲರೂ, ಕೆಲವು ಆರ್ಟಿಸ್ಟ್ ಒಟ್ಟೊಟ್ಟಿಗೆ ಇರ್ತಾರೆ, ದೆನ್ ಇಂಟರ್ಲಿಂಕ್ ಇದೆ, ಎಲ್ಲರಿಗೂ ಎಲ್ಲ ಕ್ಯಾರೆಕ್ಟರ್ಸು ಇಂಟರ್ಲಿಂಕ್ ಇದೆ. ಸೊ ಅದನ್ನ ಮೇಜರ್ ಸೀನ್ಸ್ ನಾನು ಹೇಳಕ್ ಆಗ್ತಾ ಇಲ್ಲ. ಅದು But Kitty and Aditya, I just want to ask, do you see the same excitement of, on the sets today? Yeah, that's what we were talking about to some other people also. We are people who grew up without caravans. ನಾವು ಎಲ್ಲೋ ಮರದಡಿಲಿ ಕುತ್ಕೊಂಡು ಮೇಕಪ್ ಮಾಡೋದು, ಮರದಡಿಯಿಂದ ನಿಂತ್ಕೊಂಡು ಕಾಸ್ಟ್ಯೂಮ್ ಚೇಂಜ್ ಮಾಡಿ ಲುಂಗಿ ಸೈಡಲ್ಲಿ ಇಟ್ಕೊಂಡು ಕಾಸ್ಟ್ಯೂಮ್. We've been through such times. We've seen, like, there was no luxury given to us those days. Like, whoever ನಮ್ಮ ಟೈಮಲ್ಲಿ ಇದ್ದಂಥ ಹೀರೋಗಳಿಗೆ ಯಾರಿಗೂ ಲಕ್ಸುರಿ ಅಂತ ಏನೂ ಇರಲಿಲ್ಲ. ಒಂದು ಟೆಂಟ್ ಕೂಡ ಇರ್ತಾ ಇರಲಿಲ್ಲ ನಮಗೆ. ನಮ್ಮ ಹತ್ರ ಬಹುಶಃ AC ಕಾರ್ಗಳಿದ್ದರೆ AC ಕಾರ್ಗಳಲ್ಲಿ ಕೂತ್ಕೋತಾ ಇದ್ವಿ ಅಷ್ಟೇ. ಇವತ್ತು ನಮ್ಮ ಈ ಸೆಟ್ಟಲ್ಲಿ we all used to sit together and have lunch. There used to be a huge table laid out, food on it. So we all sitting together, eating, laughing, making merry. There was a very different experience because we've all come from an era. ಆ ಆಸ್ಪೆಕ್ಟಲ್ಲಿ ಯೋಚನೆ ಮಾಡಿದ್ರೆ ನಾವೆಲ್ಲ ಸೆಲ್ ಫೋನ್ಗಿಂತ ಮುಂಚೆನೇ ಸಿನಿಮಾಗೆ ಬಂದವರು. ಈಗ ಏನೇನಾಗಿದೆ ಅಂತ ನಿಮಗೆ ಗೊತ್ತು. ನೀವು ನಮ್ಮ ಜೊತೆನೇ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀರಾ ಸಿನಿಮಾದಲ್ಲಿ. ಈಗಿನ We've come from an era where life was easier. ಮಾತಾಡೋದು ತುಂಬ ಸುಲಭ. ಆಮೇಲೆ ನಾವು ಮಾತಾಡೋಕ್ಕೆ ಶುರು ಮಾಡಿದ್ರೆ, ಇವರೆಲ್ಲ
ಪ್ರಾಚೀನ ಕಾಲದಿಂದ ಇದಾರ ತರ ಆಗ್ಬಿಡುತ್ತೆ. ಸೀನಿಯರ್ ಮೇಲೆ ನಥಿಂಗ್ ಲೈಕ್ ದಟ್. ನಾವು ಅದನ್ನು ಎಂಜಾಯ್ ಮಾಡಿದೀವಿ, ಇದನ್ನು ಎಂಜಾಯ್ ಮಾಡ್ತಾ ಇದೀವಿ. ಮುಂದೆ ಇನ್ನು 10 ವರ್ಷ ಆದ್ಮೇಲೆ ಏನಾಗುತ್ತೋ ಅದನ್ನು ಎಂಜಾಯ್ ಮಾಡ್ತೀವಿ. ವಿ ಹ್ಯಾವ್ ಲರ್ನ್ಡ್ ಅ ಲಾಟ್. ಕಷ್ಟಗಳನ್ನ ನೋಡ್ಕೊಂಡ್ ಬಂದಿದ್ದೀವಿ. ಯಾಕೆಂದ್ರೆ ನಾವು ಲಕ್ಸುರಿಯಲ್ಲೇ ಬೆಳೆದವ್ರಲ್ಲ ನಾವು. ಇವತ್ತು ಹೇಳ್ಬೋದು ಲಕ್ಸುರಿ, ಇವತ್ತು ಹೇಳ್ಬಾರ್ದು, ಬಟ್ ಹೇಳ್ತೀನಿ. ಯಾರ್ಯಾರೋ ಕ್ಯಾರವಾನ್ಗಳು ಕೇಳ್ತಾರೆ. ಅಂದರೆ ಪೀಪಲ್ ಹೂ ನಾಟ್ ಇವನ್ ರೆಕಗ್ನೈಸ್ಡ್, ದೇ ವಾಂಟ್ ಯೂಸ್ ಡಬಲ್ ಡೋರ್ ಕ್ಯಾರವಾನ್ಸ್. I mean, if they can afford it, very good for them. But we, when it came to our set, none of us sat in caravans. We all were sitting outside. Set ಇದೆಯೋ ಅಲ್ಲಿ ಕೂತ್ಕೋತಾ ಇದ್ವಿ. ಅಫ್ಕೋರ್ಸ್ ಒಳಗಡೆ ಸ್ವಲ್ಪ ಸೆಕೆ ಇದೆಯಾ, ಆಚೆ ಚೇರ್ ಹಾಕೊಂಡು ಕೂಗ್ತಾ ಇದ್ವಿ. ಕ್ಯಾರವ್ಯಾನ್ಗಳಿಗೆ ಮಾತ್ರ ಟಚ್ ಅಪ್ ಮಾಡೋಕ್ಕೆ, ಕಾಸ್ಟ್ಯೂಮ್ ಚೇಂಜ್ ಮಾಡೋಕ್ಕೆ ಮಾತ್ರ ಹೋಗ್ತಾ ಇದ್ವಿ. ಬಿಕಾಸ್ ವಿ ವರ್ ಆಲ್ ಲೈಕ್ ಅ ಫ್ಯಾಮಿಲಿ ಆ್ಯಂಡ್ ವಿ ಎಂಜಾಯ್ಡ್ ದ ಅಟ್ಮಾಸ್ಫಿಯರ್. ಪ್ರಾಬ್ಲಿ ದಟ್ ಇಸ್ ವಾಟ್ ವಿಲ್ ಶೋ ಇನ್ ದ ಮೂವಿ ಆಲ್ಸೋ. ದಿನೇಶ್ ಬಾಬು ಸರ್, ದೇವರಾಜ್ ಸರ್ ಫಾರ್ ಎಕ್ಸಾಂಪಲ್, he used to never budge from the set. ದೇವರಾಜ್ ಸರ್ ಅವರು ಕುಮಾರ್ ಬಂಗಾರಪ್ಪ ಸರ್ ಅಷ್ಟೇ. they used to never budge. ಅಂತ ಸೀನಿಯರ್ಸೇ ಕೂತಿರ್ಬೇಕಾದ್ರೆ ನಾವ್ ಹೆಂಗ್ ಮಾಡಮ್ ಬಿಟ್ಬಿಟ್ಟು ಹೋಗು ನಾವು ಕ್ಯಾರವಾನ್ ಅಲ್ಲಿ ಕೂತ್ಕೊಳ್ಳೋದು. ಐ ಮೀನ್ ಇಟ್ ಅಂಡ್ ಆಲ್ಸೋ ಬಿಕಾಸ್ ಇಟ್ ವಾಸ್ ದ ಲವ್ ದೇ ಹ್ಯಾಡ್ ಫಾರ್ ಆಲ್ ಆಫ್ ಅಸ್. ಕುಮಾರ್ ಬಂಗಾರಪ್ಪ ಸರ್ ಎಷ್ಟೊಂದು ಸಲ ಹೇಳ್ತಾರೆ ಕ್ಯಾರವಾನ್ ಬೇಡ ನನಗೆ. ಹೌದು, ಏನ್ ಕ್ಯಾರವಾನೇ ಬೇಡ. ಆಮೇಲೆ ಆ ಥರ ಕೂತ್ಕೊಂಡು ಮಾತಾಡಿದಾಗ ನಮ್ಮ ಹಿರಿಯರುಗಳು ಯಾವ ರೀತಿ ಇದ್ರು, ಅವ್ರದ್ದು ಶಿಸ್ತುಗಳು ಯಾವ ರೀತಿ ಇತ್ತು, ಅವ್ರ ಕೆಲಸ ಹೆಂಗ್ ಮಾಡ್ತಾ ಇದ್ರು, ಅದನ್ನ ಕೇಳಿಸ್ಕೊಂಡು ನಾವು ಕಲ್ತ್ಕೋಬಹುದು. ನೀವು ಶಾರ್ಟ್ ಮುಗಿಸಿದ ತಕ್ಷಣ ಓಡೋ ಕ್ಯಾರವನ್ ಅಂತ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಯಾರು ಬಂದು ಮಾತಾಡ್ತಾರೆ? ನಿಮ್ಮ ಜೂನಿಯರ್ಸ್ ನಿಮ್ಮನ್ನ ಹೊಳ್ತಾ ಇರ್ತಾರೆ. ನೀವು ಹಂಗೆ ಅಂಡು ಮೇಲಕ್ಕೆ ಹೋಗ್ತಾ ಇರುತ್ತೆ. ಗ್ರೌಂಡ್ ರಿಯಾಲಿಟಿ ಗೊತ್ತಾಗಬೇಕು ಅಂದ್ರೆ ಸ್ವಲ್ಪ ನೆಲದ ಮೇಲೆ ನಡೆಯೋದು, ಕೂರೋದು ಅಭ್ಯಾಸ ಮಾಡ್ಕೋದು. And also I believe that only when your stars align, everybody's, such movies happen. The universe has, it's a calling of the universe. See, ನಾವು ನಿಜವಾಗ್ಲೂ ನಾನು ಅನ್ಕೊಂಡಿರಲಿಲ್ಲ. ಯಾಕೆಂದರೆ ಪ್ರತಿಯೊಂದು ಪಾತ್ರಕ್ಕೆ ಅವರ ಹೆಸರನ್ನ ಇಟ್ಟು ನನ್ನ ಕತೆ ಹೇಳಿದ್ವಿ. ಸೊ ಇಂಥ ಪಾತ್ರಕ್ಕೆ ಇವರೇ ಬರ್ತಾರೆ ಅಂತ ನನಗನ್ಸಿರ್ಲಿಲ್ಲ. he knew, I didn't know. But for all of us to come together on one screen, it's the calling of the universe. It's not usually, it does not happen so easily and so usually. So I think it's the alignment of all our stars that got us all together for this film. ನಾನು ದೇವರಾಜ್ ಸರ್ ಜೊತೆ ಗೌಡ್ರು ಮಾಡಿದ್ದೆ, ಮತ್ತು ಪಂಚಾಮೃತ ಅಂತ ಒಂದು ಸಿನಿಮಾ ಮಾಡಿದ್ದೆ. ಈಗ ಟೆರರ್ ನಂತರ ಲವ್ ಕೇಸ್ ಅಂತ ಒಂದು ಮಾಡ್ತಿದ್ದೀವಿ. ಈಗ ಅದರಲ್ಲೂ ದೇವ್ ಸರ್ ಇದ್ದಾರೆ. ಕುಮಾರ್ ಬಂಗಾರಪ್ಪ ಅವ್ರ ಜೊತೆ ಅವರ 2ನೇ ಸಿನಿಮಾನು 3ನೇ ಸಿನಿಮಾನು ಇರ್ಬೇಕದು, ನವತಾರೆ ಅಂತ ನಂಜುಂಡೇಗೌಡರು, ಅದರಲ್ಲಿ ಆ್ಯಕ್ಟ್ ಮಾಡಿದ್ದೆ. ಚಿದುಬಮ ಅವರು ನನ್ನ ಸೀರಿಯಲ್ ಡೇಸಲ್ಲಿ ಅವರು ಎಡಿಟರ್ ಆಗಿದ್ದರು. ಮಲೆನಾಡಿನ ಚಿತ್ರಗಳು ಅಂತ ಮಾನವರು ಒಂದು ಸೀರಿಯಲ್ ಮಾಡಿದರು. ಐ ವಾಸ್ ಸ್ಟಡಿಂಗ್ ಇನ್ 8th ಸ್ಟ್ಯಾಂಡರ್ಡ್ ಬೈ ದೆನ್. ಅವಾಗ ಅವರು ಎಡಿಟ್ ಮಾಡ್ತಾಯಿದ್ರು, ಆಮೇಲೆ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡೋದು. ಅವರು ತುಂಬ ಒಳ್ಳೆ ಪಾತ್ರ. ಅಲ್ಲಿಂದ ಟ್ರಾವೆಲ್ ಆಗಿದ್ದೀವಿ ನಾವೆಲ್ಲ 70s ಕಿಡ್ಸ್. ನಾನು ಇನ್ನೊಂದು ಆ್ಯಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇವ್ರು ಹೇಳಿದಾಗ ಎಕ್ಸ್ಪೀರಿಯನ್ಸ್ಡ್ ಪೀಪಲ್ಸ್ ಜೊತೆ ವರ್ಕ್ ಮಾಡಿದಾಗ ನಮ್ಗೆ ಏನೇನೆಲ್ಲ ಸಿಗುತ್ತೆ ಅನ್ನೋದಕ್ಕೆ ಇವ್ರು ಹೇಳಿದ್ರೆ ಕ್ಯಾರೆಕ್ಟರ್ ನೇಮ್ ಎಲ್ಲ ಹೇಳಿ. ಅದು ದಿನೇಶ್ ಬಾಬು ಸರ್ ಜೊತೆ ವರ್ಕ್ ಮಾಡಬೇಕಾದ್ರೆ ಅವ್ರ ಪ್ಯಾಟ್ರನ್ ಹಾಗೇನೆ, ಆ ಕ್ಯಾರೆಕ್ಟರ್ ಒಂದು ಹೆಸರಿಟ್ಟು ಅದು ಏನು ಮಾಡುತ್ತೆ ಅಂತೆಲ್ಲ ಫುಲ್ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ. ಇದು ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಅನ್ಸುತ್ತೆ, ಕೆಲವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅವ್ರದ್ದೊಂದು ಇದು ಸಾಧ್ಯ ಅಂತ ಒಂದು ಫಿಲಮ್, ದೊಡ್ಡ ಇರೋದು 48 ಅವರ್ಸಲ್ಲಿ ಅವರು ಶೂಟ್ ಮಾಡಿದ್ರು. ಎಲ್ಲ ಇದ್ದಾರೆ, ಶಂಕರ್ ನಾಗ್ ಸರ್, ಅನಂತ್ ನಾಗ್ ಸರ್, ಪ್ರಭಾಕರ್ ಸರ್, ಅಂಬರೀಷ್ ಅವರು ಇದ್ದಾರೆ. ತುಂಬ ದೊಡ್ಡ ಹೀರೋಸ್ ಇದ್ದಾರೆ. ನಾನೊಂದ್ಸಲ ಕೇಳ್ತಾ ಇದ್ದೆ, ಸರ್ ಹೆಂಗೆ ಇದು ಅಂತ. ಅಂದರೆ ಆ ಪ್ಲ್ಯಾನಿಂಗು, ಆ ಪ್ರೋಗ್ರಾಮಿಂಗ್ ಪಕ್ಕ ಆಯ್ತಂತೆ. ಅಂದರೆ ಅವ್ರು ಹೇಳ್ತಾ ಇದ್ರು, ನಾವಾದರೂ ಇವಾಗ ಅಟ್ಲೀಸ್ಟ್ ಇದು ಅವಾಗೆಲ್ಲ ರೀಲಲ್ಲ, ನಿಮಗೆ ಗೊತ್ತು, ಕ್ಯಾನ್ಸಲ್ ಚೇಂಜ್ ಮಾಡಬೇಕಾಗಿತ್ತು. ಪ್ರಾಪರ್ ಪ್ಲ್ಯಾನ್, ಈ ಆರ್ಟಿಸ್ಟ್ ಇಲ್ಲೇ ಬರಬೇಕು, ಇಲ್ಲೇ ಬರುತ್ತಾ, ಅಷ್ಟು ಪ್ರಾಕ್ಟೀಸ್ ಮಾಡಿದ್ದಂತೆ. ಪ್ರೊಡ್ಯೂಸರ್ ಕೇಳಿದ್ರಂತೆ, ಇದು ಸಾಧ್ಯನಾ ಅಂತ. ಆ ಟೈಟೆಲ್ಲ ಇದು ಸಾಧ್ಯ ಅಂತ ಅಂದರೆ ಇದು ಸಾಧ್ಯನಾ ಅಂತ ಪ್ರೊಡ್ಯೂಸರ್ ಕೇಳಿದ್ರೆ ನನ್ನ ಟೈಟೆಲ್ಲ ಇದು ಸಾಧ್ಯ ಅಂತ. ಆ ಥರ ತುಂಬ ಆಗಿದೆ. ಅವ್ರ ಎಕ್ಸ್ಪೀರಿಯನ್ಸು ಸುಪ್ರಭಾತ 18 ಡೇಸಲ್ಲಿ ಮಾಡಿದ್ದು ಶೂಟು. ಇವತ್ತು ನಮ್ಮ ಕೈಲಿ 18 ಡೇಸಲ್ಲಿ ಸಾಧ್ಯನೇ ಇಲ್ಲ ಹಂಗೆ ಮಾಡೋದು. ಆಮೇಲೆ ನಾನು ಅವ್ರ ಜೊತೆ ವರ್ಕ್ ಮಾಡಬೇಕಾದ್ರೆ ನಾನು ಫಸ್ಟ್ ಟೈಮ್ ಅಂದರೆ 5:30 ಎಲ್ಲ ಫಸ್ಟ್ ಶಾರ್ಟ್ ಇಡ್ತಿದ್ವಿ. ಅಂದರೆ ಆ ಡೆಡಿಕೇಶನ್ ಎಲ್ಲ ಅಲ್ಲಿಂದ ಕಲ್ತಿದ್ದೀವಿ, ಯಾರ ಹತ್ರ ಹಿಂಗಿರಬೇಕು ಆರ್ಟಿಸ್ಟ್. ಇವಾಗ ಟೈಮ್ ಡ್ಯೂರೇಷನ್ ಜಾಸ್ತಿ ಆಗತ್ತೆ ಅನ್ನೋದಕ್ಕೆ ಈಗ ಎಕ್ವಿಪ್ಮೆಂಟ್ಸ್ ಆ ಥರ ಆಗಿದೆ. ಹೌದೌದು, ನೀವು ಒಂದು ಕ್ರೇನ್ ಫಿಟ್ ಮಾಡಕ್ಕೆ ಇದಕ್ಕೆ ಟೈಮ್ ತಗೊಂಡ್ಬಿಡುತ್ತೆ. ಆರ್ ಯು ಲೈಕಿಂಗ್ ದ ವೇ ಇವತ್ತಿನ ಸಿನಿಮಾ, ಕನ್ನಡ ಸಿನಿಮಾ ಬರ್ತಾ ಇರೋದು? ಅಂದರೆ ಈ ಪ್ಯಾನ್ ಇಂಡಿಯಾ ಕಲ್ಚರು, ಮಾತಿಗೆ ಬೇರೆ ಲ್ಯಾಂಗ್ವೇಜಲ್ಲಿ ಒಂದು ನಮ್ಮ ಸಿನಿಮಾ ಆದ್ರೂ ಹೊರಗಡೆ ಹೇಗೆ ಚೆನ್ನಾಗಿ ಓಡ್ತಾ ಇದೆಯಾ ಅಂತ, ಅದು ನಿಮ್ಗೆ ಓಕೆ ಅನ್ಸುತ್ತಾ? Today the demand is there, the supply is double or triple that. ಸೊ ನಮ್ಗೆ ಏನಾಗ್ತಾ ಇದೆ ಅಂದರೆ ಕೆಲವು ಕಡೆ ಕಂಟೆಂಟ್, ಒಳ್ಳೆ ಸಿನಿಮಾ, ಕಥೆ ಇರೋ ಸಿನಿಮಾಗಳು ಮಿಸ್ ಆಗೋಗ್ತಾ ಇದ್ದಾವೆ. ಬಿಕಾಸ್ ಪ್ರಾಬಬ್ಲಿ ದೇರ್ ಇಸ್ ನೋ ಗ್ರ್ಯಾಂಡ್ಯೂರ್ ಇನ್ ಇಟ್,
or probably there is not noticeable actors in it. There could the factors could be various. ಬಟ್ ಎಲ್ಲೋ ಒಂದು ಕಡೆ ಸಿನಿಮಾಗಳು ಇಷ್ಟೊಂದು ಬರ್ತಾ ಇರೋದ್ರಿಂದ ನಮ್ಮ ಒಂದು ಆಡಿಯನ್ಸ್ಗೂ ಎಲ್ಲೋ ಒಂದು ಕಡೆ ಕನ್ಫ್ಯೂಷನ್ ಇದ್ರೂ ಇರ್ಬೋದು. ಆ್ಯಂಡ್ ಆಲ್ಸೋ ದಿ ಅಡ್ವೆಂಟ್ ಆಫ್ OTT. People are taking it for granted that it will come on OTT, we'll watch that. ಬಟ್ ನೀವು ಯಾಕೆ OTT ಅನ್ನೋ ಪ್ಲಾಟ್ಫಾರ್ಮ್ನ ಉಪಯೋಗಿಸ್ಕೊಳ್ಳಿಲ್ಲ ಅಂತ ಅನ್ಸುತ್ತಾ? ನಮ್ಗೆ ಅದು ನಮ್ಮನ್ನು ಉಪಯೋಗಿಸ್ಕೊತಾ ಇಲ್ಲ. ಸಿ ಕನ್ನಡ ಇಸ್ ದಿ ಓನ್ಲಿ ಲ್ಯಾಂಗ್ವೇಜ್ ದಟ್ ಹ್ಯಾಸ್ ಲೆಫ್ಟ್ ವಿತ್ ನೋ ವೆಬ್ ಸೀರೀಸ್ ಟಿಲ್ ಡೇಟ್. ಐ ವಂಡರ್ ವೈ. ಈಗ What have we done? We've given one of the biggest super hits for the country. Why are we not considered for OTT? ಒಂದೋ ಎರಡು ಸಾಲಲ್ಲ. ಇವತ್ತು ನೀವು ತೆಲುಗು, ತಮಿಳು, ಮಲಯಾಳಂ ನೋಡಿ, ದೇ ಆರ್ ಫಿಲ್ಡ್ ವಿತ್ OTT ವೆಬ್ ಸೀರೀಸ್. Why aren't you giving us chance? What have we done? Give us also a chance. ನಾವು ದೊಡ್ಡ ದೊಡ್ಡ ವೆಬ್ ಸೀರೀಸ್ಗಳು ಮಾಡೋಕ್ಕೆ ರೆಡಿ ಇದ್ದೀವಿ. But Aditya, you never try to go, cross the horizon and go and act in. I didn't try to cross. I got lot of offers. I did a Tamil film Yeah, also. I did Valu with Silambarasan. But you didn't take it further. Because I didn't like the attitude for what happened in that film. I don't want to talk about it because very bitter experience. But also I am very happy. ಇಲ್ಲಿ ನಾನು ಖುಷಿಯಾಗಿದ್ದೀನಮ್ಮ. ನನಗೆ ನಮ್ಮ ಕನ್ನಡಿಗರು ನಾನು ರಾಜನ್ ಥರ ಇಟ್ಟಿದ್ದಾರೆ. ನಾನು ಹೋಗಿ ಬೇರೆ ಕಡೆ ಯಾಕೆ ಅದನ್ನು ನಾನು ಕಳ್ಕೋಬೇಕು? ಬೇಡ. ನನಗೆ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ ಆಶೀರ್ವಾದದಿಂದ. ನನ್ನ ಕುಟುಂಬ ಚೆನ್ನಾಗಿದೆ. ನನ್ನ ಕರ್ನಾಟಕನೇ ನನ್ನ ಕುಟುಂಬ. ಅವ್ರು ನನ್ನ ಚೆನ್ನಾಗಿಟ್ಟಿದ್ದಾರೆ. 3 ಹೊತ್ತು ಒಳ್ಳೆ ಊಟ ಕೊಡ್ತಾರೆ. ಸಾಕು. ಐ ಆಮ್ ಹ್ಯಾಪಿ ಹಿಯರ್. ಅಂದರೆ ಇವತ್ತು ಇಫ್ ಯು ವಾಂಟ್ ಟು ಬ್ರಿಂಗ್ ಬ್ಯಾಕ್ ದೋಸ್ ಓಲ್ಡ್ ಡೇಸ್ ಅಂತ ದಟ್ ಡೈರೆಕ್ಟರ್ ಯು ವಾಂಟ್ ಟು ವರ್ಕ್ ವಿತ್ ಅಗೇನ್, ಯಾರು? ನನಗೆ ಹಂಗೆ ಹೇಳ್ಬಾರ್ದು ಯಾರನ್ನೂ. ನಾನು ಕೆಲಸ ಮಾಡಿದವರೆಲ್ಲ ತುಂಬ ತುಂಬ ಒಳ್ಳೊಳ್ಳೆ ನಿರ್ದೇಶಕರೇ. ಎಸ್ ನಾರಾಯಣ್ ಸಾರು, MS ರಮೇಶ್ ಸಾರು, ಸೂರಿ, ನಮ್ಮ ಸಿಂಪಲ್ ಸುನಿ, ಜೇಕಬ್ ವರ್ಗೀಸು, ಸುಮಾರು ನಾನು ಮಾಡಿದ ಸಿನಿಮಾಗಳಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ, ಮಾದೇಶ, ಯಾರೂ ಕೆಟ್ಟ ಸಿನಿಮಾ ಅಂತ ಏನು ಅಲ್ಲ, ಮಾಡಿ. ಯು ವಾಂಟ್ ಟು ಬ್ರಿಂಗ್ ಟು ವರ್ಕ್ ವಿತ್ ದೆಮ್ ಅಗೇನ್. ಡೆಫಿನೆಟ್ಲಿ ಈಗರ್ಲಿ ವೇಟಿಂಗ್ ಫಾರ್. ನಾವು ಫೋನ್ ಮಾತಾಡ್ಕೋತೀವಿ ಅವಾಗ ಯಾರು ಬರಿತಾ ಇದ್ದೀನಿ, ಟ್ರೈ ಮಾಡ್ತಿದ್ದೀನಿ, ಬರಿತಾ ಇದ್ದೀನಿ ಅಂತ. ಎಲ್ರಿಗೂ ಒಂದೇ ಒಂದು ಭಯ ಕಾಡ್ತಾ ಇರೋದೇನೆಂದರೆ, ಇತ್ತೀಚಿನ ದಿನಗಳಲ್ಲಿ ಆಯ್ತಲ್ಲ ಒಂದು ಸುಮಾರು ಸಿನಿಮಾಗಳು ಏನೇನೋ ಆಸೆ ಹುಟ್ಟಿಸ್ಬಿಟ್ಟು ಆಡಿಯನ್ಸ್ಗೆ ಥಿಯೇಟ್ರಿಗೆ ಬಂದಾಗ ಅಲ್ಲೇನು ಡುಮ್ ಅಂತ ಆಗಿತ್ತು ಪಿಕ್ಚರು. ಆ ಥರ ಆದಾಗ ಇಲ್ಲೇನು ಇಷ್ಟಿಷ್ಟೊಂದು ಬಂಡವಾಳ ಹಾಕ್ಬಿಟ್ಟು ಏನಾರು ಹೆಚ್ಚು ಕಡಿಮೆ ಆಗಿಬಿಟ್ರೆ ಏನು ಮಾಡೋದು? ಪ್ರೊಡಕ್ಷನ್ ಹೌಸ್ಗೆ ಪ್ರಪೋಸ್ ಮಾಡೋಕ್ಕೂ ಸ್ವಲ್ಪ ಭಯ ಪಡ್ತಾರೆ. ಈಗ ನಮ್ಮಲ್ಲಿ ರೆಗ್ಯುಲರ್ ಪ್ರೊಡಕ್ಷನ್ ಹೌಸ್ ಎಷ್ಟಿದೆ? ರಾಕ್ಲೇನ್, ಕೆ ಮಂಜು ಇಬ್ಬರನ್ನ ಬಿಟ್ಟರೆ ನಮ್ಮಲ್ಲಿ ಯಾವ ಪ್ರೊಡಕ್ಷನ್ ಹೌಸ್ ಆನ್ ಆಗಿದೆ ಈಗ? ಸೀಸನ್ ಪ್ರೊಡ್ಯೂಸರ್ಸ್ ಅಂತ ಹೇಳ್ತಾರೆ. And also I think we have been so lucky that we have worked with almost all the star directors of Karnataka. ಹೌದು. You see his filmography or you see my filmography. We have worked with almost the most popular film directors of Karnataka. ಇವತ್ತಿನ ಕಾಲದ ಪೀಳಿಗೆ ಬಹುಶಃ ಅದು ಸಿಗ್ತಾ ಇಲ್ಲ. ಯಾಕೆಂದರೆ ಆ ಥರ ನಿರ್ದೇಶಕರಿಲ್ಲ ಇವಾಗ. ಇದ್ದಾರೆ, ಐಮ್ ಸೇಯಿಂಗ್, ನಾವು ಕೆಲಸ ಮಾಡಿದಂಥ ಒಂದು ಎಕ್ಸ್ಪೀರಿಯನ್ಸ್ಡ್ ನಿರ್ದೇಶಕರು ಇವತ್ತು ಒಂದೊಂದು ಸಿನಿಮಾಗೆ ಹೊರಟೋಗ್ತಾ ಇದ್ದಾರೆ ಡೈರೆಕ್ಟರ್ಸ್. They are not sustaining. What do you expect from new directors when See, they want to please do approach? your homework and don't think you are the ultimate, because there's someone called script writer, there's someone called a screenplay writer, there's someone called a dialogue writer. Consult them. ಎಲ್ಲನೂ ನೀವೇ ಬರ್ಕೋಬೇಡಿ. ಈಗ ಇವರು ಅಷ್ಟೇ, he worked for 17 years. ಅವ್ರು ಮನ್ಸು ಮಾಡಿದ್ರೆ ಯಾವಾಗಲೂ ಆಗ್ಬೋದು ಆ ಡೈರೆಕ್ಟರು. ಬಟ್ he is experienced, he worked with directors, he worked with directors, associate director, then wrote his script, then fine-tuned the script, screenplay, dialogues ಎಲ್ಲ ಬರೆದ್ಮೇಲೆ it took 17 years for him to become a debut director. Today in 17 minutes they'll become a director. I mean, no wonder they're not sustaining more than half a film, not even full film, half a film. ಅರ್ಧ ಸಿನಿಮಾಗೆ ಎತ್ತೊಡಗ್ತಾರೆ ಜನ, because they're not holding their attention. See, a director is somebody who needs to know how to garner or hold your audience attention. ಇವತ್ತು ಆಗ್ತಾ ಇಲ್ಲ ಅದು. Do you think one is the social media influence and every Korean film director influence. learning you on YouTube? Korean film influence, madam. Okay. Lot of people are watching Korean films and trying to imitate, ape it here. It's not going to happen. See, ನಮ್ಮದೇ ಆದ ಒಂದು ಕಲ್ಚರ್ ಇದೆ. ನಮ್ಮ ಜಾಗ್ರಫಿಗೆ ನಮ್ಮ ತನ ಅನ್ನೋದಿದೆ. ನಾವು ಕೊರಿಯಾ ಊಟ ತಿನ್ನೋಕ್ಕಾಗತ್ತಮ್ಮ ಇಲ್ಲಿ ಕೂತ್ಕೊಂಡು? ಮುದ್ದೆನೇ ತಿನ್ನಬೇಕು, ಅನ್ನ ತಿನ್ನಬೇಕು, ಚಪಾತಿ ತಿನ್ನಬೇಕು. ಸಿ ನಮ್ಮ ತನ ನಾವು ಯಾವತ್ತು ಬಿಡ್ತೀವಲ್ಲ ಆವತ್ತು ಜನಕ್ಕೆ ಇಷ್ಟ ಆಗಲ್ಲ. ನಮ್ಮ ತನ ಯಾವತ್ತೂ ಇಟ್ಕೋಬೇಕು. ಸಿ ಇವತ್ತು ಯು ಸಿ ಅದರ್ ಇಂಡಸ್ಟ್ರೀಸ್, ದೇ ವಿಲ್ ನೆವರ್ ಡಿವಿಯೇಟ್ ಫ್ರಮ್ ದೇರ್ ಕಸ್ಟಮ್ಸ್ ಆಫ್ ಕಲ್ಚರ್. ನಮ್ಮದ್ರಲ್ಲಿ ಅದನ್ನು ಯಾವತ್ತೂ
ಇನ್ನೂ ಸ್ಟ್ರಾಂಗಾಗಿ ಇಟ್ಕೋಬೇಕು ಅಂತ ನನ್ನ ಅನಿಸಿಕೆ. ದಟ್ ಈಸ್ ದ ಚೇಂಜ್ ಯು ಥಿಂಕ್ ಸಿನಿಮಾ ಶುಡ್ ಬ್ರಿಂಗ್. ಅಂಡ್ ನಿಮ್ಮಲ್ಲಿ ನೀವು ಏನಾದರೂ ಚೇಂಜಸ್ ಮಾಡ್ಕೊಂಡಿದ್ರಾ ಈ ಇವಾಗಿನ ಸಿನಿಮಾಗೆ ಹೊಂದ್ಕೊಂಡು ಹೋಗೋಕ್ಕೆ? ನಿಜವಾಗ್ಲೂ ಇಲ್ಲಮ್ಮ, ನಾವು ಬದಲಾಗೋ ಥರದ್ದು ನಮಗೇನು ಆ ಥರದ್ದೇನು ಅವಶ್ಯಕತೆ ಇಲ್ಲ. ಯಾವ ನಿರ್ದೇಶಕರಿಗೆ ಏನು ಬೇಕು, ಪ್ರಾಮಾಣಿಕವಾಗಿ ಆನ್ ಟೈಮ್ ಸೆಟ್ಟಿಗೆ ಬರಬೇಕು. ನಿರ್ಮಾಪಕರಿಗೆ ಏನು ಬೇಕು, ಹೇಳಿದಷ್ಟು ದಿವಸದಲ್ಲಿ ಅವ್ರಿಗೆ ಶೆಡ್ಯೂಲ್ ನಾವು ಕೊಡಬೇಕು. ಪ್ರಮೋಷನ್ ಮಾಡಬೇಕು ಸಿನಿಮಾಗೆ, ಅದಕ್ಕೂ ನಾವು ಅವ್ರ ಜೊತೆ ಇರಬೇಕು. ಸಿನಿಮಾ ಚೆನ್ನಾಗಾಗಬೇಕು, ಅವರು ಏನು ಪಾತ್ರ ಬರ್ಕೊಂಡಿದ್ದಾರೋ ಅದಕ್ಕೆ ನ್ಯಾಯ ಸಲ್ಲಿಸಬೇಕು. ಅದನ್ನೆಲ್ಲ ಮಾಡ್ಕೊಂಡೇ ಬರ್ತಾಯಿದ್ದೀವಿ. ನಮ್ಮಲ್ಲಿ ಯಾರು ಬದಲಾವಣೆ ಬೇಕು ಅಂತ ಅವರೇ ಕೇಳ್ತಾರೆ, ಸರ್ ನನಗೊಂದು ಸ್ವಲ್ಪ ಈ ಥರದ್ದೇನೋ ಬೇಕು ಅಂತ. ಅದನ್ನು ಮಾಡಿದ್ರೆ ಆಯಿತು. ಅಷ್ಟು ಫ್ಲೆಕ್ಸಿಬಲ್ ಅಂತೂ ನಾವಿದ್ದೀವಿ. ಸಿ ಒಬ್ಬ ನಿರ್ದೇಶಕನಿಗೆ ವಿಷನ್ ಇರಬೇಕಮ್ಮ. ವಿದೌಟ್ ಅ ವಿಷನ್ ಈ ವಿಲ್ ನೆವರ್ ಬಿ ಅ ಡೈರೆಕ್ಟರ್. ಹಿ ನೀಡ್ಸ್ ಟು ಸಿ ದ ವಿಷನ್, ಹಿ ನೀಡ್ಸ್ ಟು ಲುಕ್ ಎಟ್ ದ ಬಿಗ್ಗರ್ ಪಿಕ್ಚರ್. ಓನ್ಲಿ ದೆನ್ ಹಿ ವಿಲ್ ಬಿಕಮ್ ಅ ಬಿಗ್ ಡೈರೆಕ್ಟರ್. ಸೊ ಇವತ್ತಿನ ಕಾಲದ ಪೀಳಿಗೆಗೆ ನಾನು ಕೇಳ್ಕೊಳ್ಳೋದು, ಹೋಮ್ ವರ್ಕ್ ಮಾಡಿ ದಯವಿಟ್ಟು. ಯಾವುದೋ ಕೊರಿಯನ್ ಸಿನಿಮಾ ನೋಡ್ಬಿಟ್ಟು ಅದನ್ನು ಏಪ್ ಮಾಡೋಕ್ಕೆ ಹೋಗ್ಬಿಟ್ಟು. ಯಾಕೆಂದರೆ ನಮ್ಮದೇ ಆದಂಥ ಒಂದು ಸಿನಿಮಾಗೆ ಒಂದು ಲ್ಯಾಂಗ್ವೇಜ್ ಇದೆ, ಒಂದು ಬಿಲೀಫ್ ಇದೆ, ಒಂದು ಕಸ್ಟಮ್ ಇದೆ. ಅದನ್ನು ಟ್ರೈ ಟು ಸ್ಟಿಕ್ ಟು ದ್ಯಾಟ್. ನೀವು ಹೋಗ್ತೀರಾ ಕನ್ನಡ ಸಿನಿಮಾ ನೋಡ್ತೀರಾ? ಎಸ್, ಯು ಗೋ ವಾಚ್. ಎಸ್. ನಿನ್ನೆ ನಾನು ಕರುಣಾಕರ ಅಂತ ಒಂದು ಸಿನಿಮಾ ನೋಡಿದೆ. ಚಿಕ್ಕದಾಗಿ ಚೊಕ್ಕವಾಗಿ ಮನಸ್ಸಿಗೆ ಮುಟ್ಟೋ ರೀತಿ ಮಾಡಿದ್ದಾರೆ. ಇವತ್ತು ಬಿಡುಗಡೆ ಆಗಿದೆ ಆ ಸಿನಿಮಾ ಅನಿಸುತ್ತೆ. ಆಮೇಲೆ ಇವ್ರು ಹೇಳಿದಾಗ ನಾನು ಪುನಃ ಪಾಯಿಂಟ್ಸ್ ಆ್ಯಡ್ ಮಾಡ್ತೀನಿ. ಅಂದರೆ ಬಜೆಟ್ ಅಂತ ಬಂದಾಗ ಕೆಲವ್ರನ್ನ ಸೆಲೆಕ್ಟ್ ಮಾಡ್ಕೊಳಕ್ಕಾಗಲ್ಲ. ಬಿಕಾಸ್ ಇವರೆಲ್ಲ ಯಾಕಿದ್ದಾರೆ ಅಂದರೆ ಪ್ರೊಡ್ಯೂಸರ್ ಓಕೆ ಅಂದಿದ್ದಕ್ಕೆ ಎಲ್ಲರೂ ಇದ್ದಾರೆ, ಇಲ್ಲ ಅಂದಿದ್ರೆ ಆ ಏನು ಬಜೆಟ್ ಇತ್ತು ಅದಕ್ಕೆ ನಾನು ಪ್ಲ್ಯಾನ್ ಮಾಡಬೇಕಾಗುತ್ತೆ. ಆ ಥರದ್ದು ನನ್ನ ಸಿಚುವೇಶನ್ಸು ತುಂಬ ಜನ ಡೈರೆಕ್ಟರ್ಸ್ಗೂ ಆಗ್ತಾ ಇದೆ ಪಾಪ. ಲೈಕ್ ಅವ್ರು ಅಂದ್ಕೊಂಡಿದ್ದ ಬಜೆಟ್ ಸಿಗದೆ ಇದ್ದಾಗ ಹೀರೋಸ್ಗಳು ಚೇಂಜ್ ಆಗ್ತಾರೆ, ಆರ್ಟಿಸ್ಟ್ಗಳು ಚೇಂಜ್ ಆಗ್ತಾರೆ, ನಂಬರ್ ಆಫ್ ಡೇಸ್ ಚೇಂಜ್ ಈಗ ಶಾರದಾ ಮುಖಾಂತರ ಎಕ್ವಿಪ್ಮೆಂಟ್ಸ್ ಚೇಂಜ್ ಆಗುತ್ತೆ. ನಾವು ಹೊಸ ನಿರ್ದೇಶಕರುಗಳಿಗೆ ಏನಾರು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ, ದಯಮಾಡಿ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡು ಬಂದಮೇಲೆ ಅವ್ರ ಹತ್ರ ಹೋಗೋಕ್ಕಾಗತ್ತಾ ಇಲ್ವಾ, ಅವ್ರು ಅಷ್ಟು ಕೇಳಿಬಿಡ್ತಾರೆ ಇಷ್ಟು ಕೇಳಿಬಿಡ್ತಾರೆ, ಆ ಥರ ಏನು ಇಟ್ಕೋಬೇಡ್ರಪ್ಪ ಮನಸ್ಸಲ್ಲಿ. ಮಾಡಿಬಿಡಿ ದಯವಿಟ್ಟು. ಬಂದು ಪ್ಲೀಸ್ ಕಮ್ ಟು ಆದಿಗಾದರೂ ಸರಿ, ನನಗಾದರೂ ಸರಿ, ಅಥವಾ ಯಾವ ಕಲಾವಿದರಿಗಾದ್ರೂ ಸರಿ, ಹೋಗಿ ಅಪ್ರೋಚ್ ಮಾಡಿ. ಬಜೆಟ್ ಯಾವಾಗಲೂ ಒಂದು ದೊಡ್ಡ ಮ್ಯಾಟ್ರ್ ಆಗಿರಲ್ಲ. ನಿನ್ನ ಸ್ಕ್ರಿಪ್ಟಲ್ಲಿ ಅಷ್ಟೊಂದು ಗಟ್ಟಿತನ ಇದ್ದರೆ, ನಮಗೆ ನಿನ್ನ ಮೇಲೆ ನಂಬಿಕೆ ಇದ್ದರೆ, ನೀನು ಎಷ್ಟು ಚೆನ್ನಾಗಿ ಪ್ರೊಜೆಕ್ಟ್ ಮಾಡ್ತೀಯ ಈ ಪ್ರಾಜೆಕ್ಟ್ನ ಅನ್ನೋದನ್ನು ನಮಗೆ ನಂಬಿಕೆ ಬಂದರೆ, ಬಜೆಟ್ ತುಂಬ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಪ್ಲೀಸ್ ಬನ್ನಿ, ಸುಮ್ಮನೆ ಯಾರೋ ಹೇಳಿದ್ದನ್ನೆಲ್ಲ ಕೇಳಿಸ್ಕೋಬೇಡಿ. ನಾವು ಫ್ಲೆಕ್ಸಿಬಲ್ ಆಗಿದ್ದೀವಿ. ಒಂದು ಖುಷಿ ವಿಚಾರ ಏನಂದರೆ, ಯು ವಿಲ್ ನಾಟ್ ಜಸ್ಟ್ ಟ್ಯಾಗ್ಡ್ ಆಸ್ ಅ ಹೀರೋ. ಟುಡೇ ವರ್ಸಿಟಾಲಿಟಿ ಈಸ್ ಇಂಪಾರ್ಟೆಂಟ್. ನಿಮ್ಮಲ್ಲಿ ಯು ಆರ್ ಟ್ರೈಂಗ್ ಟು ಬ್ರಿಂಗ್ ಇನ್ ಟ್ರಾನ್ಸಿಷನ್ ಆಗ್ತದೆ. ಶಾರದಾ, ಈಗ ರೀಸೆಂಟ್ ಡೇಸಲ್ಲಿ ಅವತಾರ ಪುರುಷ 1, ಅವತಾರ ಪುರುಷ 2 ಮಾಡಿದೆ ಶರಣ್ ಜೊತೆ. ನಮ್ಮ ಸುನಿ ಸಿನಿಮಾ, ಅದು ಸುನಿ ಡೈರೆಕ್ಟರ್ ಅದಕ್ಕೆ. ಮತ್ತು ವೀರಮ್ ಅಂತ ಒಂದು ಸಿನಿಮಾ ಮಾಡಿದ್ವಿ, ನಾನು ಪ್ರೊಡ್ಯೂಸ್ ಮಾಡಿದ್ವಿ. ಮಾದೇವ ಮಾಡಿದೆ, ನಾನು ವಿನೋದ್ ಪ್ರಭಾಕರ್ ಮಾಡಿದ್ವಿ. ಇದರಲ್ಲಿ ಆದಿ ನಾನು ಇದ್ದೀವಿ. ಸವಾರಿ ಮಾಡಿದಾಗ ನಾನು ರಘು ಮುಖರ್ಜಿ ಇದ್ವಿ. ಸ್ವಯಂವರ ಮಾಡಿದಾಗ ನಾನು ದಿಗಂತ್ ಇದ್ವಿ. ಹುಡುಗರು ಮಾಡಿದಾಗ ಅಪ್ಪು ಅವರು, ಯೋಗಿ, ನಾನು ಇದ್ವಿ. ಇದೇ ನಾವೇನು ಮಲ್ಟಿ ಸ್ಟಾರ್ ಇಸ್ ಫೈನ್. ಬಟ್ ನೀವು ಅಂದರೆ ನಾನು ಹೀರೋ ಆಗೇ ಮುಂದುವರಬೇಕು ಅಂತ, ದೇರ್ ಇಸ್ ಲೈಕ್ ಯು ವಾಂಟ್ ಟು ಪ್ಲೇ ಅ ಪಿವಿಟಲ್ ರೋಲ್ ಆಲ್ಸೋ. ಈಗ ಬುದ್ಧಿವಂತ ಟೂಲಿ ಉಪ್ಪಿ ಸಾರ್ ಜೊತೆ ನಾನು ವಿಲನ್ನಾಗಿ ಮಾಡ್ತಾ ಇದ್ದೀನಿ. ಕೆಲಸ ಮಾಡಬೇಕಿಲ್ಲಿ. ನಿಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ, ಭಗವಂತ ನಿಮಗೆ ಏನು ಕೊಡ್ಬೇಕು ಅದನ್ನು ಕೊಟ್ಟೇ ಕೊಡ್ತಾನೆ. ಬಟ್ ಅಂದರೆ ಟೆರರ್ ಅಂತ ಒಂದು ಟೈಟಲ್, ಟೆರರ್ ವಿತ್ ನೋ ಎರರ್. ದಟ್ಸ್ ಅ ವೆರಿ ನೈಸ್ ಥಿಂಗ್. ಬಟ್ ನಾನು ಯಾಕಂದರೆ ದೇರ್ ಟು ಮೆನಿ ಥಿಂಗ್ಸ್, ಅಂದರೆ ಒಂದು ಫಿಯರ್ ಇರುತ್ತಲ್ಲ ಸಿನಿಮಾ ಆ್ಯಸ್ ಅನ್ ಆ್ಯಕ್ಟರ್, ಆ್ಯಸ್ ಅನ್ ನೀವು ಅದನ್ನೆಲ್ಲ ಇದ್ದೇ ಇರುತ್ತೆ ಶಾರದಾ. ಆ ಭಯ ಅಂತೂ ಶುಕ್ರವಾರ ಬೆಳಗ್ಗೆ ಬಂದು ಇಂಟರ್ವಲ್ಗೂ ಹೋಗಿರಲ್ಲ ಭಯ ನಮಗೆ. ಹೊರಗಡೆ ಹೋಗ್ತಾರಲ್ಲ ಆಡಿಯನ್ಸು, ಅಲ್ಲಿವರೆಗೂ ಭಯ ಇರುತ್ತೆ. ಅವನು ಹೊರಗಡೆ ಹೋಗಿ ಏನು ಮಾತಾಡ್ತಾನೆ ಅಂತ ಕೇಳಿಸ್ಕೊಂಡ ಮೇಲೆ ಅಬ್ಬಾ ಅಂತ ಖುಷಿ ಆಗುತ್ತೆ. ಉಗಿದ್ರೆ ಅಯ್ಯಯ್ಯೋ ಅಂತ ಮುಖ ಮುಚ್ಕೊಳ್ಳೋಂಗಾಗುತ್ತೆ. ನೀವು ಇವತ್ತು ಲೈಕ್ ಯು ಗೋ ಬೈ ವಾಟ್ ಪೀಪಲ್ ಫ್ರಮ್ ಕಮಿಂಗ್ ಔಟ್ ಆಫ್ ಥಿಯೇಟರ್ಸ್ ಅವ್ರ ರಿವ್ಯೂ ಇಷ್ಟಪಡ್ತೀರಾ, ಅಥವಾ ಸೋಷಿಯಲ್ ಮೀಡಿಯಾ ಅಲ್ಲಿ ಬರೋ? ವಿ ಕಮ್ ಫ್ರಮ್ ಅನ್ ಎರಾ ವೇರ್ ದೇರ್ ವಾಸ್ ನೋ ಸೋಷಿಯಲ್ ಮೀಡಿಯಾ. ಸೊ ಟುಡೇ ಆಲ್ಸೋ ನಮ್ಗೇನಂದರೆ ಆಡಿಯನ್ಸ್ ರಿಯಾಕ್ಷನ್ ಭಾಳ ಇಂಪಾರ್ಟೆಂಟ್. ಅವರೇ ಅಲ್ಟಿಮೇಟಾಗಿ ಅವರೇನೆ. ಇವತ್ತಿಗೂ ಭಾಳ ಜನ ಕೇಳ್ತಾರೆ, ಸರ್ ವೈ ಯು ನಾಟ್ ಆಕ್ಟಿವ್ ಆನ್ ಸೋಷಿಯಲ್ ಮೀಡಿಯಾ. ನಮಗೆ ಬರಲ್ಲ. ಮಾಡಬೇಕು ಹಿಂಗೆ ಫ್ರೈಡೆ ಅಟ್ಲೀಸ್ಟ್ ಒಂದು 5-6 ಥಿಯೇಟರ್ ಅಂತೂ ವಿಸಿಟ್ ಮಾಡೇ ಮಾಡ್ತೀವಿ. ನಾವು ಇವತ್ತಿಗೂ ಪೇಪರೇ ಓದೋದು, ನಮ್ಮ ಕನ್ನಡ ಪೇಪರೇ ಓದೋದು. ರಿವ್ಯೂಗಳು ಓದಬೇಕು ಅಂದರೆ ನಮ್ಗೆ ಐ ವಾಂಟ್ ಟು ಬಿ ಆಕ್ಟಿವ್ ಆನ್ ಸೋಷಿಯಲ್ ಮೀಡಿಯಾ, ಬಟ್ ಐ ಡೋಂಟ್ ನೋ ಹೌ ಟು ಡೂ ಇಟ್. ನೌ ಐ ಆಮ್ ಲರ್ನಿಂಗ್. ಬಿಕಾಸ್ ವೆನ್ ವಿ ವರ್ ದೇರ್ ವಾಸ್ ಓನ್ಲಿ ಈಗ ಮಾತಾಡ್ತಾ 2 ಚಾನಲ್ ಇದ್ದಿದ್ದು. ವೆರಿ ಟ್ರೂ. Because I can't name the channels obviously. So we used to go to their studios, record, come back. On the day of release there used to be a live phone-in program.
ವಿ ಯೂಸ್ ಟು ವೇಟ್ ಫಾರ್ ದಟ್. ಯಾ ಯಾರು ಎಷ್ಟು ಯಾವ ಥರ ಫೋನ್ ಎಲ್ಲೆಲ್ಲಿಂದ ಫೋನ್ ಕಾಲ್ಗಳು ಬರೋದು, ಇವಾಗ ಅವೆಲ್ಲ ಇಲ್ಲವೇ ಇಲ್ಲ. ಆ್ಯಂಡ್ ದೋಸ್ ಡೇಸ್ ವಿ ವರ್ ನಾಟ್ ಡೈರೆಕ್ಟ್ಲಿ ಆಕ್ಸೆಸಿಬಲ್. ನೌ ವಿ ಆರ್ ಆಕ್ಸೆಸಿಬಲ್ ಓವರ್ ಅ DM. ಸೊ ಯು ಸಿ ದ ಡಿಫ್ರೆನ್ಸ್. ಸೊ ನಮಗೆ ಹೊಂದ್ಕೊಳಕ್ಕಾಗ್ತಾ ಇಲ್ಲ ಈ ಜನ್ರೇಷನ್ ಜೊತೆ, ಯಾಕೆಂದರೆ ನಾವು ವಿ ಕಮ್ ಫ್ರಮ್ ಅ ಡಿಫ್ರೆಂಟ್ ಎರಾ ವೇರ್ ಫಾರ್ ಅಸ್ ಎವ್ರಿಥಿಂಗ್ ವಾಸ್ ನ್ಯೂಸ್ ಪೇಪರ್, ಎವ್ರಿಥಿಂಗ್ ವಾಸ್ ಟೆಲಿವಿಷನ್, ದಟ್ ಟು ವಿತ್ ವೆರಿ ಲಿಮಿಟೆಡ್ ಚಾನಲ್ಸ್. In fact, no channels, only 2 or 3 channels were there initially when we ಅಲ್ಲ started. ನಮಗೆ DD1 ಕಾಲದವ್ರು ನಾವು. Yeah. And we used to wait for that Sunday newspaper to see the review written. ಇವಾಗ 1 hour ಅಲ್ಲಿ ಬಂದ್ಬಿಡುತ್ತೆ ನಿಮಗೆ. Not in And people who don't even know how to spell cinema are talking about cinema. That is one more, that is really something that is really sad, that people are doing this, which is absolutely, I think, not very good, because you're not only harming your own language, your own people, but also your own Kannada industry. ಯಾಕೆಂದರೆ ನಾವು ತುಂಬ ಕಷ್ಟಪಟ್ಟಿರ್ತೀವಿ. ಎಷ್ಟು ಅದ್ರ ಕಷ್ಟ ಎಷ್ಟು ಅದ್ರ ನೋವೆಷ್ಟು ನಮಗೆ ಗೊತ್ತು. ಇವತ್ತು ಯಾರೋ ಒಬ್ಬ ಕೂತ್ಕೊಂಡು ಹಿಂಗೆ ಫೋನ್ ಇಟ್ಕೊಂಡು ಅದನ್ನು ಅಪ್ಲೋಡ್ ಮಾಡ್ತಾನೆ, ಕೆಟ್ಟದಾಗಿ ಮಾತಾಡ್ತಾನೆ ಸಿನಿಮಾ ಬಗ್ಗೆ. ಸಿನಿಮಾ ಅಂತ ಅವನು ಸ್ಪೆಲ್ ಮಾಡೋಕ್ಕೂ ಬರೋದಿಲ್ಲ. ದೀಸ್ ಕೈಂಡ್ ಆಫ್ ಪೀಪಲ್ ಆರ್ ರೂಯಿನಿಂಗ್ ಕನ್ನಡ ಇಂಡಸ್ಟ್ರಿ. ಪ್ಲೀಸ್ ಡೋಂಟ್ ಡೂ ದ್ಯಾಟ್. ಯಾಕೆಂದರೆ ನೀವು ಅವ್ನು ಸಿನಿಮಾ ನೋಡಿರಲ್ಲ, ಅವ್ನು ಯಾರೋ ಹೇಳಿರ್ತಾನೆ ಫೋನಲ್ಲಿ ಹಿಂಗೆ ಮಚ್ಚ ಅಂತ, ಅದನ್ನು ಅವ್ನು ಕೂತ್ಕೊಂಡು ಅವ್ನು ಅದನ್ನು ಎಲಾಬ್ರೇಟ್ ಮಾಡ್ಕೊಂಡು ಮಾತಾಡ್ತಾನೆ. ಡೋಂಟ್ ಡೂ ದಿಸ್. ಏನಕ್ಕೆ ಅಲ್ಲ, ನಮ್ಮ ಸಿನಿಮಾ, ನಮ್ಮ ಕನ್ನಡಿಗರು ನಮ್ಮನ್ನು ಇಲ್ಲಿವರೆಗೂ ಕೈ ಹಿಡ್ಕೊಂಡು ನಡ್ಸ್ಕೊಂಡು ಬಂದಿದ್ದಾರೆ ಅಂದರೆ, ದೇರ್ ಇಸ್ ಒನ್ ಸೆಕ್ಷನ್ ಹೂ ವಾಂಟ್ಸ್ ಟು ಪ್ರೂವ್ ದಟ್ ದೇ ಆರ್ ಸಂಬಡಿ ಬಿಗ್ and also make a difference. You are making absolutely no difference. You're as sensitive as you were when, No, because for me, my cinema is my world. It's my life. I will not take it when somebody talks badly about my cinema. You're a journalist? Yes. Who gives you the right to talk about my cinema? Who are you, first of all? ಪ್ರೇಕ್ಷಕರು ಇಷ್ಟಪಟ್ಟಿದ್ದಾರೆ, ಪ್ರೇಕ್ಷಕರು ಬರ್ತಾ ಇದ್ದಾರೆ, ಅಭಿಮಾನಿಗಳು ಬರ್ತಾ ಇದ್ದಾರೆ, ಜನ ಸಿನಿಮಾ ನೋಡ್ತಾ ಇದ್ದಾರೆ. ಮಧ್ಯದಲ್ಲಿ ನಿಂದೇನು ಗುರು ಉಸಾಬರಿ? you still think about the star ratings and the Who is a star according to you, madam? the ratings I'm talking about. There is no such thing as a star. Did Dr. Rajkumar ever have a star in front of his name? There is nothing called star. We are all actors here, and we'll remain actors. Your so-called star system, rating, ಇದೆಲ್ಲ it is concocted, it is created. ಯಾಕೆ ಬೇಕಿತ್ತು ಇವೆಲ್ಲ ಸ್ಟಾರ್ ಸಿಸ್ಟಮ್? ಯಾಕೆ ಯಾವುದು ಸೂಪರ್ ಸ್ಟಾರ್ಗಳು ಫ್ಲಾಪೇ ಕೊಟ್ಟಿಲ್ವಾ? 100%, no doubt about it. No, basically ಇವತ್ತು ಸ್ಟಾರು ಅಂದರೆ ಆ್ಯಕ್ಟರ್ ಅಂದರೆ ಡಿಪೆಂಡ್ ಆನ್ ದೇರ್ ಪರ್ಸನಾಲಿಟಿ ಆಲ್ಸೋ. ಅದ್ರ ಮೇಲೆ ಸ್ಟಾರ್ ಪಟ್ಟ ಕೊಟ್ಟಿರೋದು ನಮಗೆ ಜನಗಳಮ್ಮ. ನಾವು ಯಾವತ್ತೂ ಸ್ಟಾರ್ಗಳಂತ ಹೇಳ್ಕೊಂಡೇ ಇಲ್ಲ. ಜನಗಳು ನಮಗೆ ಕೊಟ್ಟಿರೋ ಸ್ಟಾರ್ ಪಟ್ಟ. ಆಫ್ಟರ್ 24 years of my career, finally my director named me superhero. Till then I didn't keep any star in front of my name. I still consider myself an actor. That is not going to affect me here. That is the greatness of my director, who has called me a superhero. Not that I have super powers. He thinks I'm a superhero. Good. I'll stick to it. That doesn't mean that I'll take it to my head. I'm still an actor. I will still be grounded. ಒಂದು ಖುಷಿ ವಿಚಾರ ಏನಂದರೆ, irrespective of the kind of cinemas, updated technology, newcomers coming, trying to conquer, but I don't see that terror or that fear of being an actors among you both. I never saw that, and it's interesting whenever you say yes, we are here anta, we are here to rule. Fear idde irutama onchuru, And that is that's a healthy fear. a healthy fear. Yeah, because you have invested so much, not only in terms of your finances, your hard work, your emotions, your everything is at stake. ಆ ಫಿಯರ್ ಇದ್ದೇ ಇರುತ್ತೆ. But to end with, a cinema producer terror. ಹೌದು. So ಏನೋ ಎಮೋಷನ್ಸ್ ಇದೆಯಾ? ಬಿಕಾಸ್ ಮಂಜಣ್ಣ ಮಾಡೋಕ್ಕಿಂತ ಮಾಡಿದ್ಮೇಲೆ ನನಗೆ ಮಂಜಣ್ಣ ಪರಿಚಯ ಒಂದು 23-24 ವರ್ಷ ಮೇಲಾಗಿದೆ. ಅವರು ಅದಾದಮೇಲೆ ಸೂರ್ಯಕಾಂತ್ ಅನ್ನೋದಕ್ಕೆ ಮಾಡಿದರು, ಹಗಲು ವೇಷ ಮಾಡಿದರು, ಈಗ ಟೆರರ್. I'll tell you one thing very nicely. M for Manjana, A for Aditya, R for Ranjan, K for Kitty. We are going to make a mark with this film. Wow.
Exclusive. See how it has come. Did you see it? Very nice. This Thank is so called much. this is called alignment of stars. Manjunath, Aditya, Ranjan, Kitty, Mark. Definitely. Mark, We mark want my to- words. We are going to we mark want you with to this. have many marks. That Mark is- the date 10th April. ಶಾರದಾ, ಇಷ್ಟು ವರ್ಷ ಆಯಿತು ನಾನು ನೀವು ಪರಿಚಯ ಆಗಿ. ನೀವು ಅದೇ ಎನರ್ಜಿ ಇಟ್ಕೊಂಡು ಇವತ್ತು ಮಾತಾಡ್ತೀರಾ, ಪ್ರಶ್ನೆಗಳನ್ನ ಚೆನ್ನಾಗಿ ಕೇಳ್ತೀರಾ, ಚೆನ್ನಾಗಿ ಕೆರಿತೀರಾ. ನಾನು ನಿಮ್ಮ ಪ್ರೆಸ್ ಮೀಟ್ಗಳಲ್ಲಿ ನೀವು ಪ್ರಶ್ನೆ ಕೇಳೋದನ್ನು ನೋಡಿದ್ದೀನಿ. ಇವತ್ತು ಕರೆಕ್ಟಾಗಿ ಇನ್ನು 7 ದಿನಗಳು ಮಾತ್ರ ಉಳಿದಿದೆ. ಏಪ್ರಿಲ್ 10 ಬನ್ನಿ, ಮಾರ್ನಿಂಗ್ ಶೋ ಎಲ್ಲ ಕೂತ್ಕೊಂಡು ಒಟ್ಟಿಗೆ ನೋಡೋಣ. ಅದೇನು ಕಿಟ್ಟಿಲೇನೋ ತರಬೇಕು ಅಂತ ಅನಿಸ್ತಾ ಇತ್ತಲ್ಲ, ಅದನ್ನು ತಂದಿದ್ದಾರಾ ಇಲ್ವಾ ಅಂತ. ತಂದಿಲ್ಲದೆ ಇದ್ರೆ ನಾವೆಲ್ಲ ಸೇರ್ಕೊಂಡು ಹೇಳ್ಕೊಳ್ಳೋಣ. ಸಂಪೂರ್ಣವಾಗಿ you are going to enjoy the film. That is my guarantee. Because I told you we'll make a mark. I will guarantee you with that. All the best. ಥ್ಯಾಂಕ್ ಯು ವೆರಿ Thank you. ಮಚ್. Thank you.